ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ. ನಾನು ನಿಮ್ಮ ಕೀರ್ತಿ. ತುಂಬ ಜನ ತುಂಬ ದಿನಗಳಿಂದ ಸ್ಪೆಸಿಫಿಕ್ 2 ಗಾಡಿಗಳ ರಿವ್ಯೂನ ಕೇಳ್ತಾನೆ ಬಂದ್ರಿ, ಮಾಡೋದಕ್ಕೆ ಗಾಡಿ ಸಿಗಲಿಲ್ಲ ರಿವ್ಯೂನ. ಸೊ ಅದಕ್ಕೇ ನಮ್ಮ ತುಮಕೂರಿನಲ್ಲಿರುವಂಥ ಮಹೇಂದ್ರ ಡೀಲರ್ಶಿಪ್ ಹೊನ್ನಸಿರಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಇವತ್ತು XCV9e ಕೊಟ್ಟಿದ್ದಾರೆ ರಿವ್ಯೂ ಮಾಡೋದಕ್ಕೆ. ಮತ್ತು ಇಷ್ಟು ದಿನ ತುಂಬ ಕಾರ್ಗಳ ರಿವ್ಯೂ ಮಾಡಿದ್ದೀನಿ, ನೀವು ಕೂಡ ನೋಡಿದ್ದೀರಾ. ಪ್ರತಿಯೊಂದು ಕಾರ್ ರಿವ್ಯೂ ಮಾಡಬೇಕಾದ್ರೆ ಬ್ರೋಷರ್ ನೋಡ್ತೀವಿ. ಸೊ ಅವಾಗ ಅಷ್ಟೊಂದು ಎಕ್ಸೈಟಿಂಗ್ ಆಗಿ ಏನೋ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಿರಲಿಲ್ಲ, ಯಾಕೆಂದರೆ ಎಲ್ಲ ಕಾರ್ನಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, 1-2 ಹೆಚ್ಚು ಕಮ್ಮಿ ಅಷ್ಟೇ. ಬಟ್ ಇವತ್ತು ಈ ಗಾಡಿದು ಸ್ಪೆಸಿಫಿಕ್ಕಾಗಿ ಬ್ರೋಷರ್ ನೋಡಬೇಕಾದ್ರೆ ನಿಜವಾಗ್ಲೂ ತಲೆನೇ ಕೆಟ್ಟೋಯ್ತು. ಏನು ಗುರು, ಈ ಲೆವೆಲಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಮಹೇಂದ್ರದವರು ಫುಲ್ ತಲೆ ಕೆಡ್ಸ್ಕೊಂಡು ಈ ಗಾಡಿನ ರೆಡಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಈಗ ಡೈರೆಕ್ಟಾಗಿ ಫ್ರಂಟ್ ಫೇಶಿಯಿಂದನೇ ಸ್ಟಾರ್ಟ್ ಮಾಡೋಣ. ಗಾಡಿ ಮಾತ್ರ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಪ್ರತಿಯೊಂದು ಕಾರು ಒಂದು ಕಾನ್ಸೆಪ್ಟ್ ಕಾರ್ ಅಂತ ಆಟೋ ಎಕ್ಸ್ಪೋದಲ್ಲಿ ಶೋಕೇಸ್ ಮಾಡ್ತಾರೆ. ಬಟ್ ಶೋಕೇಸ್ ಮಾಡಿದಂಥ ಕಾರ್ಗೂ ಅವರು ಟೋಟಲಾಗಿ ಫೈನಲಾಗಿ ಏನೊಂದು ಪ್ರಾಡಕ್ಟ್ ತರ್ತಾರೆ ಮಾರ್ಕೆಟ್ಗೆ, ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತಾ ಇರುತ್ತೆ, ಬಟ್ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಕಾರಲ್ಲಿ ತುಂಬ ಕ್ರೀಸಸ್ ಯೂಸ್ ಮಾಡಿರ್ತಾರೆ. ಸಕ್ಕತ್ತಾಗಿ ಒಂದು ಸ್ಪೋರ್ಟ್ ಕಾರ್ ಥರ ಕಾಣ್ತಾ ಇರುತ್ತೆ. ಆದರೆ ಈ ಗಾಡಿನ ಕಾನ್ಸೆಪ್ಟ್ ಕಾರ್ ರೆಡಿ ಮಾಡಿದಾಗ ಯಾವ ಥರ ಇರುತ್ತೆ ಅಂದರೆ ತುಂಬ ಬಲ್ಕಿಯಾಗಿ, ಮಸ್ಕ್ಯುಲಾರ್ ಆಗಿ ಮತ್ತು ಕ್ರೀಸ್ ಲೈನ್ಗಳನ್ನ ಜಾಸ್ತಿ ಯೂಸ್ ಮಾಡಿರ್ತಾರಲ್ಲ, ಅದೇ ಥರ ಲಾಂಚ್ ಮಾಡಿದ್ದಾರೆ. ನೋಡೋದಕ್ಕೆ ಇದನ್ನು ಕೂಪೆ ಅಥವಾ ಕೂಪ್ ಅಂತಲೂ ಹೇಳ್ಬೋದು. ಒಂದು ಎಲೆಕ್ಟ್ರಿಕ್ SUV ಇದು. ಗಾಡಿ ಸೈಜ್ ಮಾತ್ರ ಭಯಂಕರವಾಗಿದೆ. ಫ್ರಂಟ್ ವೇಷಿಯ ವಿಡ್ತ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ DRL ನೋಡಿ ಎಂಡ್ ಟು ಎಂಡ್ ಇದೆ. ಆಲ್ಮೋಸ್ಟ್ ಒಂದು ಸೈಡಿಂದ ಸ್ಟಾರ್ಟ್ ಆಗಿದ್ದು ಎಂಡ್ವರೆಗೂ ಕೊಟ್ಟಿರೋದ್ರಿಂದ ಒಂದು ಹೆವಿ ಲುಕ್ ಕೊಡುತ್ತೆ ಗಾಡಿಗೆ. ಜೊತೆಗೆ ನೀವು ನೋಡಿರ್ಬೋದು ತುಂಬ ವೀಡಿಯೋಸ್ನ, ರೀಲ್ಗಳನ್ನ ನೋಡಿರ್ತೀರ. ಮ್ಯೂಸಿಕ್ ಹಾಕಿದಾಗ ಈ DRLs ಎಲ್ಲ ಕುಣಿತಾ ಇರುತ್ತೆ. ಐ ಮೀನ್ ಮ್ಯೂಸಿಕ್ಗೆ ತಕ್ಕ ಹಾಗೆ ಅದು ಆ್ಯನಿಮೇಟ್ ಆಗ್ತಾ ಇರುತ್ತೆ. ಜೊತೆಗೆ ಬೈ ಫಂಕ್ಷನ್ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ LED ಫಾಗ್ ಲ್ಯಾಂಪ್ ಬರುತ್ತೆ, ಕ್ರಿಸ್ಟಲ್ ಟೈಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಫಾಗ್ ಲ್ಯಾಂಪ್ ಜೊತೆ ಕಾರ್ನರಿಂಗ್ ಲೈಟ್ಸ್ ಕೂಡ ಇದೆ. ಅಂದರೆ ನೀವು ರೈಟ್ ಸೈಡಿಗೆ ಟರ್ನ್ ಮಾಡಿದಾಗ ಫುಲ್ ಒಂದು ಟರ್ನಲ್ಲಿ ರೈಟ್ ಸೈಡ್ದು ಒಂದು ಲೈಟ್ ಆನ್ ಆಗುತ್ತೆ. ಏನಕ್ಕೆ ಅಂದರೆ ಎಕ್ಸ್ಟ್ರಾ ವಿಸಿಬಿಲಿಟಿ ಕೊಡೋದಕ್ಕೆ. ಲೆಫ್ಟಿಗೆ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡ್ದು ಆನ್ ಆಗುತ್ತೆ. ಆ ಫೀಚರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಹೆಡ್ಲ್ಯಾಂಪ್ಸ್ ಏನಿದೆ ಅದಕ್ಕೆ ಆಟೋಮೆಟಿಕ್ ಫಂಕ್ಷನ್ ಇದೆ. ಆಟೋಗೆ ಸೆಟ್ ಮಾಡಿಬಿಟ್ರೆ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಜೊತೆಗೆ ಹೈ ಬೀಮ್ ಅಸಿಸ್ಟ್ ಈಗ ಬರ್ತಿರುವಂಥ ಎಲ್ಲ ಕಾರ್ಗಳಲ್ಲಿ ADAS ಯಾವುದ್ರಲ್ಲಿದೆ ಅದರಲ್ಲೆಲ್ಲ ಬರ್ತಾನೆ ಇದೆ. ಜೊತೆಗೆ ವೈಪರ್ಸ್ ಕೂಡ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ ಇದರಲ್ಲಿ. ಯಾವುದನ್ನು ನೀವು ಮ್ಯಾನ್ಯುಯಲ್ ಆಗಿ ಆನ್ ಮಾಡಿ ಆಫ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಕಂಪ್ಲೀಟ್ಲಿ ಆಟೋಮೇಟೆಡ್ ಕಾರ್ ಅಂತಲೇ ಹೇಳ್ಬೋದು. ಈವನ್ ನೀವು ನೋಡಿದ್ದೀರಲ್ವ ವಿಡಿಯೋ, ಪಾರ್ಕಿಂಗ್ ಕೂಡ ಆಟೋಮೆಟಿಕ್ ಅದೇ ಆಗುತ್ತೆ, ಆ ಲೆವೆಲ್ಗಿದೆ ಗಾಡಿ. ಲೋಗೋ ಡಿಸೈನ್ ಮಾತ್ರ ಸಖತ್ತಾಗಿದೆ. ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ, ಚೆನ್ನಾಗಿದೆ ಅಲ್ಲ. ಮಹೇಂದ್ರ ಲೋಗೋನಂತೂ ತುಂಬ ಜನ ಇಷ್ಟಪಡ್ತಾರಪ್ಪ. ಇದರಲ್ಲಿ ನಿಮಗೆ ಗ್ರಿಲ್ ಏರಿಯಾ ಅಂತ ಏನೂ ಕಾಣೋದಿಲ್ಲ, ಅಂದರೆ ಯಾವುದು ನಿಮಗೆ ಓಪನಿಂಗೇ ಇಲ್ಲ. ಡೈರೆಕ್ಟ್ ಬಾಟಮಲ್ಲಿ ಓಪನಿಂಗ್ ಇದೆ. ಇಲ್ಲಿ ಕ್ಯಾಮ್ರಾ ಪ್ಲೇಸ್ ಮಾಡಿದ್ದಾರೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಬಟ್ ಅದರಲ್ಲಿ ಲೈವ್ ಆಗಿ ಏನು ನಡೀತಾ ಇದೆ ಕಾರಿನ ಸುತ್ತಮುತ್ತ ಅಂತ ನೋಡ್ಬೋದು. ಜೊತೆಗೆ ಆ ಇನ್ಸಿಡೆಂಟು ಅಥವಾ ಪ್ರೆಸೆಂಟ್ ಏನು ನಡೀತಾ ಇರುತ್ತೆ ಕಾರ್ ಸುತ್ತಮುತ್ತ, ಏನಾದರೂ ರೆಕಾರ್ಡ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ರೆಕಾರ್ಡ್ ಕೂಡ ಮಾಡ್ಬೋದು. ಆ್ಯಸ್ ಎ ಪ್ರೂಫ್ ನೀವು ಅದನ್ನು ಯೂಸ್ ಕೂಡ ಮಾಡ್ಬೋದು. ಆ ಥರ ಫೀಚರ್ ಕೊಟ್ಟಿದ್ದಾರೆ. ಸೊ ತುಂಬ ಕಾರ್ಗಳಲ್ಲಿ 360 ಡಿಗ್ರಿ ಕ್ಯಾಮ್ರಾ ಓನ್ಲಿ ಡ್ರೈವಿಂಗ್, ಪಾರ್ಕಿಂಗಿಗೆ ಅಂತ ಮಾತ್ರ ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಆ್ಯಕ್ಚುಯಲ್ ಯೂಸ್ ಏನು ಅಂತ ತೋರಿಸಿದ್ದಾರೆ ಅದರದ್ದು. ಆ್ಯಂಡ್ ಬಾಟಮಲ್ಲಿ ನಿಮಗೆ ಈ ಬಂಪರ್ ಏನಿದೆ ಬ್ಲ್ಯಾಕ್ ಕಲರ್, ಅದು ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಒಂದು ಗಾಡಿ ಪ್ರೀಮಿಯಮ್ ಆಗಿ ಕಾಣಬೇಕು ಅಂದರೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ತುಂಬಾ ಯೂಸ್ ಮಾಡ್ತಾರೆ, ಅಥವಾ ಕ್ರೋಮ್ ಯೂಸ್ ಮಾಡ್ತಾರೆ. ಮುಂಚೆ ಕ್ರೋಮ್ ಇತ್ತು, ಈಗ ಅದನ್ನು ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗಿಗೆ ಟರ್ನ್ ಮಾಡಿಬಿಟ್ಟಿದ್ದಾರೆ ಪ್ರೀಮಿಯಮ್ನೆಸ್ನ. ಸೊ ಫ್ರಂಟ್ ಫೇಶಿಯೋ ಅಂತ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನೀವು ಲೆವೆಲ್ 2 ADAS ಕೇಳೇ ಇರ್ತೀರಾ. ಈ ಗಾಡಿನಲ್ಲಿ ಲೆವೆಲ್ 2+ ADAS ಬರುತ್ತೆ, ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್. ಇದರಲ್ಲಿ 12 ಸೆನ್ಸರ್ಸ್ ಇದೆ, 5 ರೆಡಾರ್ ಇದೆ, ಜೊತೆಗೆ 1 ವಿಷನ್ ಇದೆ. ಸೊ ಯಾವ ರೀತಿ ವರ್ಕ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆನ್ ರೋಡ್ ಅಂತೂ ADAS ಬೇರೆ ಲೆವೆಲಲ್ಲೇ ವರ್ಕ್ ಆಗುತ್ತೆ. ಆ್ಯಂಡ್ ಡ್ರೈವಬಿಲಿಟಿ ನೆಕ್ಸ್ಟ್ ಲೆವೆಲಲ್ಲಿದೆ, ಅದನ್ನು ಮುಂದೆ ನಿಮಗೆ ತಿಳಿಸ್ತೀನಿ. ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಬಟ್ ಈಗ ನೋಡ್ತಾ ಇರೋದು ಸೈಡ್ ಪ್ರೊಫೈಲ್ ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ, ರಿಯಲ್ ಇಂಡಿಯನ್ ಉರುಸ್ ಅಂತಲೇ ಹೇಳ್ಬೋದು. ಈ ಗಾಡಿನ ಅದು ಯಾವ ರೀತಿ ಡಿಸೈನ್ ಮಾಡಿದ್ರು, ಅದು ಏನು ಇಟ್ಕೊಂಡು ತಲೆ ಡಿಸೈನ್ ಮಾಡಿದ್ರು ಗೊತ್ತಿಲ್ಲ, ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಸೈಡ್ ಪ್ರೊಫೈಲಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಲುಕ್ನ ಕೊಡ್ತಾ ಇದೆ. ಆ್ಯಂಡ್ ಈ ಗಾಡಿ ಸೈಜ್ಗೆ ಕರೆಕ್ಟಾಗಿ 19 ಇಂಚ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಟೈರ್ನ ಸೈಜ್ ನೋಡೋದಾದರೆ 245/55 R19 ಇದೆ. ಫ್ರಂಟ್ ಮತ್ತು ರೇರ್ 4 ವೀಲ್ಸಿಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಜೊತೆಗೆ ಈ ಗಾಡಿಯ ಪವರು, ಆಕ್ಸಿಲರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನು ಡ್ರೈವ್ ಮಾಡಬೇಕಾದ್ರಂತೂ ಸಖತ್ ಥ್ರಿಲ್ನ ಕೊಡ್ತಿತ್ತು. ಸೊ ಯಾವ ರೀತಿ ಆಕ್ಸಿಲರೇಷನ್ ಇದೆ, ಯಾವ ರೀತಿ ನುಗ್ಗುತ್ತೆ, ಅದೇ ರೀತಿ ಗಾಡಿ ಕಂಟ್ರೋಲ್ಗೆ ಕೂಡ ಬರಬೇಕು. ಬ್ರೇಕಿಂಗ್ ಕೂಡ ಅದೇ ಥರ ಇರಬೇಕು, ಎಫಿಷಿಯನ್ಸಿನೂ ಅದೇ ಥರ ಇರಬೇಕು. ಸೊ ಅದಕ್ಕೋಸ್ಕರನೇ ಇದರಲ್ಲಿ ಇಂಟೆಲಿಜೆಂಟ್ ಎಲೆಕ್ಟ್ರಾನಿಕ್ ಬ್ರೇಕ್ ಬೂಸ್ಟರ್ ಕೊಟ್ಟಿದ್ದಾರೆ. ಅದರಲ್ಲಿ 46 ವ್ಯಾಲ್ವ್ಸ್ ಇದೆ. ಸೊ ಅಲ್ಲಿ ವ್ಯಾಲ್ವ್ಸ್ ಬಗ್ಗೆ ಮಾತಾಡೋದು ಬೇಡ, ಬಟ್ ಏನಿದು ಇಂಟೆಲಿಜೆಂಟ್ ಎಲೆಕ್ಟ್ರಾನಿಕ್ ಬ್ರೇಕ್ ಬೂಸ್ಟರ್ ಅಂದರೆ, ನೀವು ಆಕ್ಸಿಲೇಟ್ ಮಾಡಿರ್ತೀರಾ, ಹೈ ಸ್ಪೀಡಲ್ಲಿರುತ್ತೆ, ಗಾಡಿ ಬೇರೆ ಹೆವಿ ಇದೆ, ಗಾಡಿನ ಬೇಗ ಕಂಟ್ರೋಲ್ ಮಾಡಬೇಕು ಅಂದರೆ ಇಂಟೆಲಿಜೆಂಟ್ ಸಿಸ್ಟಮ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದೇನು ಮಾಡ್ತಾ ಇರುತ್ತೆ, ನಿಮ್ಮ ಡ್ರೈವಿಂಗ್ ಪ್ಯಾಟ್ರನ್ ಜೊತೆಗೆ ಬ್ರೇಕಿಂಗ್ ಪ್ಯಾಟ್ರನ್ನ ಅನಲೈಸ್ ಮಾಡಿ ಯಾವಾಗ ಯಾವ ಟೈಮಲ್ಲಿ ಎಷ್ಟು ಅಪ್ಲೈ ಮಾಡಬೇಕು ಬ್ರೇಕ್ಸ್ನ, ಯಾವ ವೀಲ್ಗೆ ಎಷ್ಟು ಅಪ್ಲೈ ಆಗಬೇಕು, ಟರ್ನಿಂಗಲ್ಲಾಗಿರ್ಬೋದು, ಗುಂಡಿಲಾಗಿರ್ಬೋದು, ಈವನ್ ಹೈವೇಸಲ್ಲಾಗಿರ್ಬೋದು, ಎಲ್ಲ ಮೆಜರ್ ಮಾಡಿ ಅನಲೈಸ್ ಮಾಡಿ
ಅದನ್ನು ಅಪ್ಲೈ ಮಾಡ್ತಾ ಇರುತ್ತೆ. ಹಾಗಾಗಿ ಗಾಡಿ ಬೇಗ ಕಂಟ್ರೋಲಿಗೆ ಬರುತ್ತೆ. ಸೊ ಈ ಥರ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಕೇಳೇನೆ ನನಗೆ ಗಾಬರಿ ಆಗಿದ್ದು. ಆ್ಯಂಡ್ ಫ್ರಂಟಲ್ಲಿ ಐ ಲಿಂಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಮೇ ಬಿ ಐ ಲಿಂಕ್ ಅಂದರೆ ಇಂಟೆಲಿಜೆಂಟ್ ಲಿಂಕ್ ಅಂತ ಇರ್ಬೋದು ನನ್ನ ಪ್ರಕಾರ. ಮತ್ತು ಹಿಂದೆ 5 ಲಿಂಕ್ ಸಸ್ಪೆನ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇನ್ನೊಂದು ಟೆಕ್ನಿಕಲ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ರಿವ್ಯೂ ದೊಡ್ಡದಾಗ್ಬಿಡುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಆ್ಯಂಡ್ ORVMs ನೋಡಿ ತುಂಬ ದೊಡ್ಡದಾಗಿದೆ. ಜೊತೆಗೆ ಆಟೋ ಫೋಲ್ಡ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್, ಇದಕ್ಕೂ ಡ್ಯೂಲ್ ಟೋನ್ ಆಪ್ಷನ್ ಏನಿಲ್ಲ, ಡ್ಯೂಲ್ ಟೋನ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿದೆ. ಜೊತೆಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಫೆಂಡರಲ್ಲಿ ಒಂದು ಸಪ್ರೇಟ್ ಯೂನಿಟಲ್ಲಿ 3 ಮತ್ತು ಒಂದು QR ಕೋಡ್ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಮಹೇಂದ್ರ ಅವರ ಎಲೆಕ್ಟ್ರಿಕ್ದು ವೆಬ್ಸೈಟ್ ಏನಿದೆ ಅಲ್ಲಿಗೆ ಹೋಗುತ್ತೆ. ಜೊತೆಗೆ 3 ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಅದು ಈ ವೇರಿಯಂಟ್. ಸೊ ಇದರಲ್ಲಿ 4 ವೇರಿಯಂಟ್ ಬರುತ್ತೆ XEV9E ಒಂದು ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3 ಸೆಲೆಕ್ಟ್ ಮತ್ತು ಪ್ಯಾಕ್ 3. ಆ್ಯಂಡ್ ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿರೋದು ನೋಡ್ಬೋದು. ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಆ್ಯಂಡ್ ವಿಡ್ತ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಇದರಲ್ಲೂ ಕೂಡ ಆ ಸ್ಲಾಟೆಡ್ ಡಿಸೈನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇನ್ ಗ್ಲೋ ಎಲೆಕ್ಟ್ರಿಕ್ ಆರಿಜಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಿದು ಇನ್ ಗ್ಲೋ? ಐ ಏನಂದರೆ ಇಂಡಿಯಾ ಅಂತ, GLO ಗ್ಲೋ ಅಂದರೆ ಗ್ಲೋಬಲ್ ಅಂತ. ಸೊ ಎಲ್ಲ ಬ್ರ್ಯಾಂಡ್ಸೂ ಬೇರೆ ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಭಾರತಕ್ಕೆ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಮಹೇಂದ್ರದವರು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ ಗ್ಲೋ ಅಂತ ಮೆನ್ಷನ್ ಮಾಡಿರೋದು, ಇಂಡಿಯಾ ಟು ಗ್ಲೋಬಲ್ ಅಂತ. ಸೊ ಸಖತ್ತಾಗಿದೆ ಟೈಟಲು. ಇನ್ನು ಫ್ರಂಟ್ ಡೋರ್ನಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಲಾಕ್ ಮತ್ತು ಅನ್ಲಾಕ್ ಮಾಡೋದ್ರಿಂದ ಈ ರೀತಿ ಓಪನ್ ಮತ್ತು ಕ್ಲೋಸ್ ಆಗುತ್ತೆ. ಲಾಕ್ ಮಾಡಿದಾಗ ಕ್ಲೋಸ್ ಆಗುತ್ತೆ, ಅನ್ಲಾಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಆ್ಯಂಡ್ ಬಿ ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ. ಜೊತೆಗೆ ಡ್ಯೂಯಲ್ ಟೋನ್ ಕಲರ್ ನೀವು ನೋಡ್ತಾ ಇರೋದು ಸ್ವಲ್ಪ ಹಾಗೆ ಮೇಲಕ್ಕೆ ಹೋಗಿ ಗೊತ್ತಾಗುತ್ತೆ ನೋಡಿ. ಬ್ಲ್ಯಾಕ್ ಕಲರ್ ಟಾಪ್ ಇದೆ ಆ್ಯಂಡ್ ಕಂಪ್ಲೀಟ್ ಬಾಡಿ ಎಲ್ಲ ವೈಟ್ ಇದೆ. ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಆ್ಯಡ್ ಮಾಡಿರೋದ್ರಿಂದ ಸಖತ್ ರಗಡಾಗಿ ಕಾಣ್ತಾ ಇದೆ. ಇನ್ನು ರೇರ್ ಡೋರಿಗೆ ಸಿ ಪಿಲ್ಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಕ್ವಾರ್ಟರ್ ಗ್ಲಾಸ್ ಇದೆ. ಡೋರ್ ಎಷ್ಟು ದೊಡ್ಡದಾಗಿ ಓಪನ್ ಆಗುತ್ತೆ? ಓಕೆ, 90 ಡಿಗ್ರಿನೇ ಓಪನ್ ಆಯಿತು. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮ್ಮಂಥವ್ರಿಗೂ ಆರಾಮಾಗಿ ಒಳಗೆ ಎಗ್ರಕೋಬೋದು, ಆಚೆಗೂ ಕೂಡ ಇಳಿಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ಡೋರ್ನ ಸೈಜ್ ನೋಡಿ ಭಯಂಕರವಾಗಿದೆ. ಮೊದಲು ಹೊರಗಡೆ ತಿಳಿಸ್ಬಿಡ್ತೀನಿ ಡೋರ್ ಇಂಟೀರಿಯರ್ ಮತ್ತು ಕಾರ್ನ ಒಳಗೆ ಏನಿದೆ ಅಂತ, ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ XEV9E ಇಷ್ಟ ಆಯಿತಾ ಅಥವಾ BE6 ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ XEV9E ಏನಿದೆ ಲಕ್ಸುರಿಯಸ್ ಫೀಲ್ ಬೇಕು, ಪ್ರೀಮಿಯಂ ಫೀಲ್ ಬೇಕು ಅಂತಾರಲ್ಲ ಅಂಥವ್ರಿಗೆ ಸೂಟ್ ಆಗುತ್ತೆ. BE6 ಕೂಡ ಸೂಟ್ ಆಗುತ್ತೆ, ಆದರೆ ಅದು ಥ್ರಿಲ್ ಮತ್ತು ಅಡ್ವೆಂಚರ್ ಲವರ್ಸ್ಗೆ ಹೆವಿ ಸೂಟ್ ಆಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ಹಿಂದೆ ಪ್ರೊಫೈಲ್ಗೆ ಬನ್ನಿ, ಅಷ್ಟರಲ್ಲಿ ನಾನು ಕೂಡ ಹಿಂದೆ ಹೋಗ್ತೀನಿ. ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿದ್ರಾ? ನೀವು ಕಮೆಂಟ್ ಮಾಡೋದ್ರೊಳಗೆ ನಿಮಗೆ ತೊಂದರೆ ಆಗಬಾರ್ದು ಅಂತ ನಾನು ಕಾರ್ಡ್ನೇ ಟರ್ನ್ ಮಾಡಿಬಿಟ್ಟೆ. ಸೊ ಈಗ ರೇರ್ ಪ್ರೊಫೈಲ್ ನೋಡಿ. ಈ ಕಾರ್ನಲ್ಲಿ ಇನ್ನೊಂದು ಬ್ಯೂಟಿಫುಲ್ ಲುಕ್ನ ಕೊಡ್ತಾ ಇರೋದು ಅಂದರೆ ಈ ರೇರ್ ಪ್ರೊಫೈಲು ಫುಲ್ ಎತ್ಕೊಂಡ್ಬಿಟ್ಟಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಯೂಸ್ ಮಾಡಿರೋಂಥ ಕ್ರೀಸ್ಡ್ ಲೈನ್ಸು, ಆ ಸ್ಪೋರ್ಟಿಯರ್ ಲುಕ್ಕು ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಫ್ರಂಟಲ್ಲಿ ಏನು ನೋಡಿದ್ರಿ DRL ಅದೇ ಶೇಪ್ನಲ್ಲಿ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕ್ಯಾಮ್ರಾ ಇದೆ, ಜೊತೆಗೆ ಮಹೀಂದ್ರಾ ಲೋಗೋ, XEV9E ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ನಲ್ಲಿರುವಂಥ ವಿಂಡ್ಶೀಲ್ಡ್ ನೋಡಿ, ರೇರ್ ವಿಂಡ್ಶೀಲ್ಡ್ ಫುಲ್ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ, ಒಂದು 20 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಆ ಕೂಪೆ ಡಿಸೈನ್ ಏನಿದೆ ಅದನ್ನು ಕ್ಯಾರಿ ಔಟ್ ಮಾಡಿದ್ದಾರೆ. ಇವನ್ ನೀವು ಸಿಡಾನ್ಗಳಲ್ಲೂ ನೋಡಿರ್ಬೋದು ಈ ಥರ ಕಂಪ್ಲೀಟ್ಲಿ ಸ್ಲೋಪ್ ಇರುತ್ತೆ. ಅದಕ್ಕೆ ವೈಪರ್ ಇರೋದಿಲ್ಲ. ಏನಕ್ಕೆ ಅಂದರೆ ಬಂದಂಥ ಗಾಳಿ ಇಲ್ಲಿರುವಂಥ ಕೆಸರಾಗಿರ್ಬೋದು, ಧೂಳನ್ನ ಈಸಿಯಾಗಿ ತೊಗೊಂಡೋಗ್ಬಿಡುತ್ತೆ. ಬಟ್ ಡಿಫಾಗರ್ ಲೈನ್ಸ್ ಮಾತ್ರ ಕೊಟ್ಟಿದ್ದಾರೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿ ಡ್ಯೂಯಲ್ ಟೋನ್ ನೀವು ನೋಡ್ತಾ ಇರ್ಬೋದು. ಮೇಲೆ ರೂಫ್ ಬ್ಲ್ಯಾಕ್ ಕಲರ್ ಇದೆ ಆ್ಯಂಡ್ ಇಲ್ಲಿ ವೈಟ್ ಕಲರ್ ಇದೆ. ಜೊತೆಗೆ ಶಾರ್ಕ್ ಫಿನ್ ಆ್ಯಂಟನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಬಂಪರಿಗೆ ಬರೋದಾದರೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗಲ್ಲಿದೆ, ಬಲ್ಕಿಯರ್ ಆಗಿದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಅದರಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ನೋಡ್ತಾ ಇದ್ದೀರಾ. ಟೋಟಲ್ ಆಗಿ 12 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇದೆ ಅಂತ ಆಲ್ರೆಡಿ ಹೇಳಿದೆ. ಅದರಲ್ಲಿ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಕ್ರೋಮ್ನ ಒಂದು ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಸಿಂಪಲ್ ಒಳ್ಳೆ ಲುಕ್ನ ಆ್ಯಡ್ ಮಾಡ್ತಾ ಇದೆ. ಜೊತೆಗೆ ಹಂಗೆ ನೀವು ಬಾಟಮಿಗೆ ಬಂದರೆ ನೋಡಿ ಇಲ್ಲಿ ಸ್ಲಾಟ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಕಂಪ್ಲೀಟ್ ಅಲ್ಲಿಂದ ತನಕ ಫ್ಲ್ಯಾಟೇ ಇದೆ, ಐ ಮೀನ್ ಕವರ್ ಮಾಡಿದ್ದಾರೆ. ತುಂಬ ಗಾಡಿಗಳಲ್ಲಿ ಸ್ವಲ್ಪ ಇಷ್ಟು ಬಂಪರ್ ಕೊಟ್ಬಿಟ್ಟು ಓಪನ್ ಬಿಟ್ಬಿಟ್ಟಿರ್ತಾರೆ, ಕೆಸರೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಅಲ್ಲಿ. ಬಟ್ ಈ ಗಾಡಿನಲ್ಲಿ ಫುಲ್ ಕವರ್ ಮಾಡಿರೋದ್ರಿಂದ ಈವನ್ ಏರೋಡೈನಮಿಕ್ಸ್ ಆಗಿ ರಿಸರ್ಚ್ ಮಾಡಿರ್ತಾರೆ. ಬಂದಂಥ ಗಾಳಿ ವಿಂಡ್ ನಾಯ್ಸ್ ಕ್ರಿಯೇಟ್ ಮಾಡದೇ ಇರಲಿ, ರೋಡ್ ನಾಯ್ಸು, ಟೈರ್ ನಾಯ್ಸು, ಜೊತೆಗೆ ಈವನ್ ಡ್ರ್ಯಾಗ್ ಕೂಡ ಕ್ರಿಯೇಟ್ ಆಗುತ್ತೆ. ಅದನ್ನೆಲ್ಲ ಕಂಟ್ರೋಲಲ್ಲಿ ಇಡೋದಕ್ಕೆ ಈ ಥರ ಡಿಸೈನ್ಗಳನ್ನ ಮಾಡಿರ್ತಾರೆ. ಜೊತೆಗೆ ಇನ್ನೊಂದು ಹೇಳಲೇಬೇಕು, ಮಹೇಂದ್ರದವರು ಈ ಗಾಡಿನ ರೆಡಿ ಮಾಡಿ ನಮ್ಮ ಭಾರತದ ರೋಡ್ಗಳಿಗೆ ಒಂದು ಎಲೆಕ್ಟ್ರಿಕ್ SUV ಯಾವ ಥರ ಇರಬೇಕು ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಅಂದರೆ ಈ ರೋಡ್ಗಳೆಲ್ಲ ಇಂಪ್ರೂವ್ ಆಗ್ತಾ ಇಲ್ಲ ಮತ್ತು ಈವನ್ ಆಗುವಂಥ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ಈಗ ನೋಡಿ ರೇರ್ ಪ್ರೊಫೈಲ್ ಬಗ್ಗೆ ಆಯಿತು. ಈಗ ಡೈರೆಕ್ಟಾಗಿ ಬೂಟ್ ಸ್ಪೇಸ್ಗೆ ಹೋಗೋಣ. ಇಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಈವನ್ ಗೆಸ್ಚರ್ ಕಂಟ್ರೋಲ್ ಕೂಡ ಇದೆ, ಅಂದರೆ ಈ ರೀತಿ ಕಾಲ್ ಸ್ಲೈಡ್ ಮಾಡಿದ್ರೆ ಆಟೋಮೆಟಿಕ್ ಮೇಲೆ ಹೋಗುತ್ತೆ. ಇದರಲ್ಲಿ 663 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಸಿಕ್ಕಾಪಟ್ಟೆ ಲಗೇಜ್ನ ಕ್ಯಾರಿ ಮಾಡ್ಬೋದು. ಯಾರೆಲ್ಲ ನಂತರ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಸಿಕ್ಕಾಪಟ್ಟೆ ಲಗೇಜ್ನ ಹಾಕೊಂಡು ಓಡಾಡ್ತೀರಾ ಅಂಥವ್ರಿಗೆ ಈ ಥರ ಬೂಟ್ ಸ್ಪೇಸ್ ಅವಶ್ಯಕತೆ ಇರುತ್ತೆ. ಮತ್ತು ರೇರ್ ಸೀಟ್ ತುಂಬ ಮುಂದೆ ಇದೆ ನೋಡಿ, ಯಾಕೆಂದರೆ ಬೂಟ್ ಸ್ಪೇಸ್ ಜಾಸ್ತಿ ಇದೆ. ಮುಂದೆ ಇರೋದ್ರಿಂದ ಏನೇ ಲಿವರ್ ಕೊಟ್ಟರು ಎಳೆದ್ಬಿಟ್ಟು ನಾವು ಫೋಲ್ಡ್ ಮಾಡೋದಕ್ಕಾಗಲ್ಲ. ಅದಕ್ಕೇ ನೋಡಿ ಇಲ್ಲಿ ಒಂದು ಲಿವರ್ ಕೊಟ್ಟಿದ್ದಾರೆ. ಈ ರೀತಿ ಎಳೆದ್ರೆ ಸಾಕು, ಸೀಟ್ ಫೋಲ್ಡ್ ಆಗುತ್ತೆ. ಈಗ ಎಷ್ಟು ಲಗೇಜ್ ಹಾಕೊಂಡು ಹೋಗ್ತೀರಾ? ಇಬ್ಬರೇನಾದರೂ ಟ್ರಾವೆಲ್ ಮಾಡಿದ್ರೆ ಬೆಡ್ ಹಾಕೊಂಡು ಮಲ್ಕೊಂಡು ಚಿಲ್ ಮಾಡ್ಬೋದು. ಎಲ್ಲಾದರೂ ನಿಲ್ಲಿಸಿದಾಗ ಡ್ರೈವ್ ಮಾಡಬೇಕಾದ್ರೆ ಇಬ್ಬರೂ ಮಲ್ಕೊಂಡ್ರೆ ಆಗಲ್ಲ, ಒಬ್ಬರು ಡ್ರೈವ್ ಮಾಡಿ ಒಬ್ಬರು ಮಲ್ಕೊಳ್ಳಿ.
ಸಖತ್ತಾಗಿದೆ ಅಲ್ಲ ಸ್ಪೇಸು. ಮತ್ತು ಆ ಸೀಟ್ಗಳನ್ನ ಎತ್ತಬೇಕು ಅಂದರೆ ಮತ್ತೆ ರೇರ್ ಡೋರ್ಗೆ ಬಂದು ಓಪನ್ ಮಾಡಿಕೊಂಡು ಈ ರೀತಿ ಎತ್ತಿ ನಿಲ್ಲಿಸಬೇಕಾಗತ್ತೆ. ಇವನ್ ಆ ರೇರ್ ಸೀಟಿಗೆ ಮಲ್ಟಿಪಲ್ ಆ್ಯಂಗಲಲ್ಲಿ ನೀವು ರಿಕ್ಲೈನ್ ಆ್ಯಂಗಲ್ ಸೆಟ್ ಮಾಡ್ಕೋಬೋದು ನಿಮ್ಮ ಕಂಫರ್ಟ್ಗೆ ತಕ್ಕ ಹಾಗೆ. ಜೊತೆಗೆ ಬೂಟ್ ಸ್ಪೇಸ್ ಜಾಸ್ತಿ ಇದೆ, ಹಾಗಾಗಿ ಎರಡೂ ಸೈಡ್ನಲ್ಲಿ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ, ಸಾರಿ, ಲೆಫ್ಟಲ್ಲೂ ಇದೆ, ರೈಟ್ ಸೈಡಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ನೀವು ನೋಟಿಸ್ ಮಾಡಿದ್ರಾ, ಲೆಫ್ಟ್ ಸೈಡ್ನಲ್ಲಿ ಒಂದು 12 ವೋಲ್ಟ್ ಅಡಾಪ್ಟರ್ ಇದೆ. ಸೊ ಇಲ್ಲಿಂದ ನೀವೇನಾದರೂ ಟೈರ್ ಇನ್ಫ್ಲೇಟರು ಅಥವಾ ವ್ಯಾಕ್ಯೂಮ್ ಕ್ಲೀನರ್ ಏನಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿರುವಂಥ ಕಿಟ್ ನೋಡಿ, ಕ್ಯೂಟಾಗಿದೆ. AC ಚಾರ್ಜರು, ಪೋರ್ಟಬಲ್ ಚಾರ್ಜರ್ ಕಿಟ್ ಇದು. ಮಗು ಥರ ಇದನ್ನು ಎಲ್ಲ ಕಡೆ ನೀವು ಇಟ್ಕೊಂಡು ಹೋಗ್ಬಿಟ್ರೆ ಈ ಗಾಡಿನ ಆರಾಮಾಗಿ ಚಾರ್ಜ್ ಹಾಕ್ಬೋದು, ಎಲ್ಲಾದರೂ ಹೋಟೆಲ್ಲಾದರೂ ನಿಲ್ಲಿಸಿದ್ರೆ. ಆ್ಯಂಡ್ ನೀವೇನಾದರೂ ಈ ಗಾಡಿನ ಫಾಸ್ಟ್ ಚಾರ್ಜಿಂಗ್ ಮಾಡಬೇಕು ಅಂದರೆ ಹೊರಗಡೆ ಇರುತ್ತಲ್ಲ ಚಾರ್ಜರ್ಸು, DC ಚಾರ್ಜರ್ 175 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂಥ ಚಾರ್ಜರ್ ಸಿಕ್ಕಿದ್ರೆ 20 ನಿಮಿಷದಲ್ಲಿ 20%ಇಂದ 80%ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ನೀವು ಜಾಸ್ತಿ ದೂರ ಟ್ರಾವೆಲ್ ಮಾಡ್ಬೋದು. ಬಟ್ ನಿಮಗೆ 175 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂಥ ಚಾರ್ಜರ್ ಸಿಗಬೇಕು ಅಷ್ಟೇ. ಹೊರಗಡೆ ನಾರ್ಮಲಾಗಿ 30, 40, 60, 80 ಎಲ್ಲ ಸಿಗುತ್ತೆ. 175 ಸ್ವಲ್ಪ ಕಷ್ಟ. ಬಟ್ ಈಗ ಆಗ್ತಿರೋಂಥ ಡೆವಲಪ್ಮೆಂಟ್ ನೋಡಿದ್ರೆ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿ ಚಾರ್ಜಿಂಗ್ ಸ್ಟೇಷನ್ ವೈಸ್ 100% ಮುಂದೆನೂ ಬಂದೇ ಬರುತ್ತೆ. ರೋಡೊಂದು ಇಂಪ್ರೂವ್ ಆಗಬೇಕು ಅಷ್ಟೇ. ಸೊ ಟೇಲ್ಗೆ ಕ್ಲೋಸ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಈ ರೀತಿ ಕ್ಲೋಸ್ ಆಗುತ್ತೆ. ಸೊ ಈಗ ರೇರ್ ಸೀಟ್ಗೆ ಹೋಗೋಣ, ಅಲ್ಲಿ ಕೂರೋಂಥವ್ರಿಗೆ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಎಕ್ಸ್ಟೀರಿಯರ್ ಎಲ್ಲ ನೋಡಿದ್ರಿ, ಸಖತ್ತಾಗಿತ್ತಲ್ಲ. XCV9 ಇದು ಕೀ ಫಾಬ್ ನೋಡಿ, ರಾಕೆಟ್ ಇದ್ದಂಗಿದೆ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ನೀವೇನಾದರೂ ಟ್ರಾನ್ಸ್ಫಾರ್ಮರ್ ಮೂವಿ ನೋಡೋರಾಗಿದ್ದರೆ ನೋಡಿ, ಈ ಕೀ ಫಾಬ್ ಯಾವ ಥರ ಇದೆ ಅಂದರೆ ಆ ಮೂವಿನಲ್ಲಿರುವಂಥ ಯಾವುದೋ ಒಂದು ಆಬ್ಜೆಕ್ಟ್ ಥರ ಇದೆ. ಆ್ಯಂಡ್ ಇದರಲ್ಲಿ ಲಾಕ್, ಅನ್ಲಾಕ್, ಟೈಲ್ ಗೇಟ್ ರಿಲೀಸರ್, ಜೊತೆಗೆ AC ಆನ್ ಆಫ್ ಮಾಡೋದಕ್ಕೂ ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ 2 ಬಟನ್ಸ್ ಕೊಟ್ಟಿದ್ದಾರೆ. ಕಾರ್ನ ಮುಂದೆ ಹಿಂದೆ ಮೂವ್ ಮಾಡ್ಬೋದು. ಯಾವಾಗೆಲ್ಲ ನೀವು ಟೈಟ್ ಪಾರ್ಕಿಂಗಲ್ಲಿ ಇದನ್ನು ಪಾರ್ಕ್ ಮಾಡಿರ್ತೀರಾ, ಬರೀ ಹಿಂದೆ ಮತ್ತು ಮುಂದೆ ಹೋಗೋದಕ್ಕೆ ಜಾಗ ಇರುತ್ತೆ, ಒಳಗತ್ತೋದಕ್ಕೆ ಜಾಗ ಇರಲ್ಲ. ಅಂಥ ಟೈಮ್ನಲ್ಲಿ ಈ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಹಿಂದೆ ಮುಂದೆ ಮೂವ್ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿರುವಂಥ AC ಬಟನ್ ಏನಿದೆ ನಿಮಗೆ ತೋರಿಸಿದ್ನಲ್ಲ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ. ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡಾಗ ಒಳಗೆ AC ಆನ್ ಆಗುತ್ತೆ. ಆ್ಯಂಡ್ ಈವನ್ ವಾರ್ವಿಯಮ್ಸ್ ಅನ್ಫೋಲ್ಡ್ ಆಗುತ್ತೆ. ಸೊ ಈಗ ಒಳಗೆ AC ಆನ್ ಆಗಿದೆ. ನೆಕ್ಸ್ಟು ಇಲ್ಲಿರುವಂಥ ಜಾಯ್ಸ್ಟಿಕ್ ಬಟನ್ಸ್ ಏನಿದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಂಜಿನ್ ಸ್ಟಾರ್ಟ್ ಆಗುತ್ತೆ, ಪಾರ್ಕಿಂಗ್ ಬ್ರೇಕ್ ರಿಲೀಸ್ ಆಗುತ್ತೆ, ಮತ್ತು ಗಾಡಿ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ ಅಂತ. ಆ್ಯಂಡ್ ಬಟನ್ ಏನಾದರೂ ನಾನು ಬಿಟ್ಟರೆ ಆಟೋಮೆಟಿಕ್ ನಿಂತ್ಕೊಂಡ್ಬಿಡುತ್ತೆ, ಬ್ರೇಕ್ ಅಪ್ಲೈ ಆಗುತ್ತೆ. ಈಗ ಒಳಗೆ ಹೋಗುವಂಥ ಟೈಮ್ ಬಂದೇ ಬಿಡ್ತು. 90 ಡಿಗ್ರಿ ಓಪನ್ ಆಗುವಂಥ ಡೋರ್ ನೋಡ್ತಾ ಇದ್ದೀರಾ. ಕಲರ್ ಥೀಮ್ ಮಾತ್ರ ಸೂಪರ್ ಆಗಿದೆ, ಬ್ಲ್ಯಾಕ್ ಕಲರ್, ಅದು ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವಾವ್, ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ. ಆ್ಯಂಡ್ ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಇದೆ. ಆ್ಯಂಡ್ ಇಲ್ಲಿ ಒಂದು ಟ್ವಿಟರ್ ಇರೋದು ನೋಡ್ಬೋದು, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾರ್ಮನಿ ಕಾರ್ಡನ್ ಅಂತ. ಹಾರ್ಮನ್ ಕಾರ್ಡನ್ ಸಿಸ್ಟಮ್ ಇದು. ಆ್ಯಂಡ್ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್, ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ, ಜೊತೆಗೆ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್, ಜೊತೆಗೆ ಇಲ್ಲಿ ಆರ್ಮ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸನ್ಶೇಡ್ ಇದೆ, ಹಿಂದೆ ಕೂರುವಂಥವ್ರಿಗೆ ಹೆಲ್ಪ್ ಆಗಲಿ ಅಂತ 2 ಡೋರ್ಸ್ನಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ. ಆ್ಯಂಡ್ ಈವನ್ ಇಲ್ಲಿರುವಂಥ ಆ ಲಾಕ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಬಾಟಲ್ ಹೋಲ್ಡರ್, ಜೊತೆಗೆ ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ನೋಡ್ತಾ ಇದ್ದೀರಾ. ಸೊ ತುಂಬ ಕಡೆ ಸ್ಪೀಕರ್ಸ್ ಇದೆ, ಮೇ ಬಿ ಬೂಟಲ್ಲಿ ನಿಮಗೆ ತೋರಿಸಲಿಲ್ಲ ಅನ್ಕೊತೀನಿ. ಟೋಟಲಾಗಿ 16 ಸ್ಪೀಕರ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಹಿಂದೆ 2 ಡೋರ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ, ಅದಕ್ಕೆ ಲಿವರ್ ಕೂಡ ಕೊಟ್ಟಿದ್ದಾರೆ. ಈ ಸೈಡ್ ಇದ್ದರೆ ಲಾಕ್, ಈ ಸೈಡ್ ಅನ್ಲಾಕ್. ಚಿಕ್ಕ ಮಕ್ಕಳು ಚೇಷ್ಟೆ ಮಾಡ್ತಾರಲ್ಲ, ಅಂಥ ಟೈಮಲ್ಲಿ ಇದನ್ನು ಲಾಕ್ ಮಾಡಿ ಡೋರ್ ಹಾಕಿದ್ರೆ ಒಳಗಿಂದ ಡೋರ್ ಓಪನ್ ಆಗಲ್ಲ, ಹೊರಗಿಂದನೇ ಓಪನ್ ಮಾಡಬೇಕಾಗುತ್ತೆ. ಇನ್ನು ಈಗ ಡೈರೆಕ್ಟಾಗಿ ಒಳಗೋಗೋಣ. ಫ್ಲೋರ್ ಮಾತ್ರ ತುಂಬ ಫ್ಲ್ಯಾಟ್ ಆಗಿದೆ, ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ 1 ಲ್ಯಾಪ್ ಅವರ ಪೋರ್ಟಬಲ್ ಟೈರ್ ಇನ್ಫ್ಲಾಟರ್ ಇದೆ, ಕ್ವಿಕ್ ಫ್ಲ್ಯಾಟ್ ಪ್ಲಸ್ ಅಂತ. ಸೊ ಇದನ್ನು ಯಾರೆಲ್ಲ ಟ್ರಾವೆಲರ್ ಇರ್ತಾರೆ ಅಂಥವ್ರು ತೊಗೊಂಡ್ರೆ ತುಂಬ ಅನುಕೂಲ ಇದೆ. ಆ್ಯಂಡ್ ತುಂಬ ಹ್ಯಾಂಡಿಯಾಗಿದೆ ಡಿವೈಸು. ವಿತೌಟ್ ಕನೆಕ್ಷನ್ನು ಯೂಸ್ ಮಾಡ್ಬೋದು. ಇದನ್ನು ಚಾರ್ಜ್ ಮಾಡಿಕೊಂಡ್ರೆ ಸಾಕು, ಆಲ್ಮೋಸ್ಟ್ ಇದರಲ್ಲಿರುವಂಥ ಎಲ್ಲ ವೀಲ್ಸ್ಗೂ ಏರ್ ಫಿಲ್ ಮಾಡ್ಬೋದು. ಜೊತೆಗೆ ಇದನ್ನು ಆನ್ ಮಾಡಿಕೊಂಡ್ರೆ ಇಲ್ಲಿ ಸ್ಕ್ರೀನ್ ಕೂಡ ಬರುತ್ತೆ, ಮೇ ಬಿ ಬಿಸಿಲಿರೋದ್ರಿಂದ ಕಾಣ್ತಾ ಇಲ್ಲ. ಆ್ಯಂಡ್ ಇದರಲ್ಲಿ ಲೈಟ್ ಕೂಡ ಇದೆ, ನೈಟ್ ಟೈಮಲ್ಲಿ ತುಂಬಾ ಹೆಲ್ಪಿಗೆ ಬರುತ್ತೆ. ಇದು ಬ್ಲಿಂಕ್ ಕೂಡ ಆಗುತ್ತೆ, ಬೇಕಿದ್ರೆ ಫಾಸ್ಟಾಗಿ ಬೇಕಾದರೂ ಬ್ಲಿಂಕ್ ಆಗುತ್ತೆ, ಫ್ಲ್ಯಾಶ್ ಆಗುತ್ತೆ. ಆಗ ಬೇರೆ ವೆಹಿಕಲ್ಸ್ಗೆ ನೋಟಿಫೈ ಆಗುತ್ತೆ ಏನೋ ಮಾಡ್ತಾ ಇದ್ದಾರೆ, ಏನೋ ಅಲರ್ಟ್ ಆಗಬೇಕು ಅಂತ. ಸೊ ಡಿವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಪ್ಪ ನನಗೆ ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ 12 ವೋಲ್ಟ್ ಅಡಾಪ್ಟರ್ ಕೊಡ್ತಾರೆ, ಇದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಟೈರ್ಗೆ ಏರ್ ಫಿಲ್ ಮಾಡ್ಬೋದು. ಜೊತೆಗೆ ಬೈಕಿಗೆ ಬೇಕಿರುವಂಥ, ಸ್ಕೂಟರ್ಗೆ ಬೇಕಿರುವಂಥ, ಈವನ್ ಬಲೂನ್ಸ್ಗೆ ನೀವು ಏರ್ ಫಿಲ್ ಮಾಡೋದಕ್ಕೆ ಬೇಕಿರುವಂಥ ಅಡಾಪ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವೇನಾದರೂ 1 ಲ್ಯಾಪ್ ಅವರ ಕ್ವಿಕ್ ಫ್ಲ್ಯಾಟ್ ಪ್ಲೇಸ್ನ ತೊಗೋಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಆರ್ಡರ್ ಮಾಡ್ಬೋದು. ಸೊ XCV9ನಲ್ಲಿ ಫ್ಲೋರ್ ಮಾತ್ರ ತುಂಬ ಫ್ಲ್ಯಾಟ್ ಆಗಿದೆ, ತುಂಬ ಚೆನ್ನಾಗಿದೆ. 3 ಜನ ಏನು ನನ್ನ ಸೈಜ್ ಅವರು ಅಡ್ಜಸ್ಟ್ ಮಾಡಿಕೊಂಡ್ರೆ 4 ಜನ ಕುತ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಸೀಟ್ನ ಡಿಸೈನ್ ಮತ್ತು ಇಲ್ಲಿರುವಂಥ ಲೆಗ್ ರೂಮ್, ನೀರು ಮಾತ್ರ ಸಫಿಷಿಯೆಂಟ್ ಆಗಿದೆ. ಈ ಸೀಟ್ ಕಂಪ್ಲೀಟ್ಲಿ ಹಿಂದಕ್ಕಿದೆ, ಈ ಸೀಟ್ ಕಂಪ್ಲೀಟ್ಲಿ ಮುಂದಕ್ಕಿದೆ. ಸೊ ಇಲ್ಲಿರೋ ಸ್ಪೇಸ್ ನೀವು ನೋಡ್ಬೋದು. ಸೊ ಇದು ಹಿಂದೆ ಇದ್ರೂ ಕೂಡ ಒಳ್ಳೆ ಲೆಗ್ ರೂಮ್, ನೀರು ಇದೆ. ಸ್ವಲ್ಪ ಇಲ್ಲಿ ಕೆಳಗೆ ಪಾದದ ಹತ್ರ ಸ್ವಲ್ಪ ಸ್ಪೇಸ್ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ, ಇಕ್ಕಟ್ಟು ಅನಿಸುತ್ತೆ. ಬಟ್ ಥೈ ಸಪೋರ್ಟ್ ಎಲ್ಲನೂ ಚೆನ್ನಾಗಿದೆ. ಈವನ್ ಹೆಡ್ ರೂಮ್ ಕೂಡ ಸಫಿಷಿಯೆಂಟ್ ಇದೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಮೂನ್ ರೂಫ್ ಅಥವಾ
ಫಿಕ್ಸ್ಡ್ ಸನ್ ರೂಫ್ ಅಂತಲೂ ಹೇಳ್ಬೋದು, ಇನ್ಫಿನಿಟಿ ರೂಫ್ ಅಂತ ಹೇಳ್ತಾರೆ ಮಹೇಂದ್ರದವರು. ಇಲ್ಲಿ ಮಹೀಂದ್ರ ಲೋಗೋ ಇದೆ. ಸೊ ನೈಟ್ ಟೈಮ್ನಲ್ಲಿ ಈ ಥರ ಕಾಣುತ್ತೆ, ಯಾವ ರೀತಿ ಕಾಣ್ತಿದೆ ಅಲ್ಲ, ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಿಮಗೆ ಕಲರ್ಗಳನ್ನ ಮೆನ್ಷನ್ ಮಾಡಿ ಅದರ ಹೆಸರುಗಳನ್ನ ಹೇಳಿ ಅಂದರೆ ಎಷ್ಟು ಹೇಳ್ತೀರಾ? ಒಂದು 10 ಹೇಳ್ತೀರಾ? ನನ್ನ ಪ್ರಕಾರ ಒಂದು 10-12 ಹೇಳ್ಬೋದು. ಸೊ ಕೆಲವರು ಹೇಳೋಕ್ಕೆ ನಿಲ್ಲಿಸ್ಬಿಡ್ತಾರೆ, ಯಾಕಂದರೆ ಕಾಮನ ಬಿಲ್ಲಲ್ಲಿರುವಂಥ ಕಲರ್ಸು. ಬಟ್ ಈ ಗಾಡಿನಲ್ಲಿ 16 ಮಿಲಿಯನ್ ಕಲರ್ಸ್ ಇದೆ. ಯಾವ ಕಲರ್ ಇಷ್ಟಪಡ್ತೀರಾ ಇದರಲ್ಲಿ? 16 ಮಿಲಿಯನ್ನಲ್ಲಿ. ಈಗ ಹೇಳಿ ನನಗೆ ಬ್ಲೂ ಇಷ್ಟ, ಪಿಂಕ್ ಇಷ್ಟ ಅಂತ. ಅಷ್ಟು ಲೈಟ್ ಆಪ್ಷನ್ಸ್ ಇದೆ, ಅಂದರೆ ಅಷ್ಟು ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ರೂಫ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಆಲ್ಮೋಸ್ಟ್ ಹಿಂದೆ ಸೀಟ್ವರೆಗೂ ಓಪನ್ ಆಗಿಬಿಟ್ಟಿದೆ, ಒಳ್ಳೆ ವ್ಯೂ ಸಿಗುತ್ತೆ. ಬಟ್ ಈ ಥರ ಮಧ್ಯಾಹ್ನದ ಹೊತ್ತೆಲ್ಲ ಓಪನ್ ಮಾಡ್ಕೊಂಡು ಹೋದರೆ ಆಗಲ್ಲ. ಮಳೆಗಾಲ ಚಳಿಗಾಲದಲ್ಲಿ ಮಲೆನಾಡು ಸೈಡ್ ಟ್ರಿಪ್ ಹೋದಾಗ, ಕೂರ್ಗ್ ಕಡೆ ಹೋದಾಗ ಸಖತ್ತಾಗಿರುತ್ತೆ ವ್ಯೂ ನೋಡೋದಕ್ಕೆ. ಆ್ಯಂಡ್ ಕಂಫರ್ಟ್ ವೈಸ್ ಟಾಪ್ ನಾಚ್ ಇದೆ. ಮತ್ತು ಈ ಸೀಟ್ಗಳನ್ನ ರಿಕ್ಲೈನ್ ಆ್ಯಂಗಲ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಲಿವರ್ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಸಿಕ್ಕಿದ್ರೆ ಸಾಕು, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಈವನ್ ಇದನ್ನು ಕೂಡ ನೀವು ಅದೇ ಥರ ಹಿಂದಕ್ಕೆ ಹಾಕ್ಬೋದು. ಇಲ್ಲಿ ಲಿವರ್ ಇದೆ ನೋಡಿ, ಇಲ್ಲಿ ಈ ಲಿವರ್ನ ಯೂಸ್ ಮಾಡಿಕೊಂಡು ಈ ಥರ ಹಿಂದಕ್ಕೆ ತಳ್ಳಿಬಿಟ್ರೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆ್ಯಂಡ್ ಹಿಂದೆ ಕೂರೋಂಥವ್ರಿಗೆ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸೆಂಟರ್ ಆಮ್ರೆಸ್ಟ್ ಇದೆ, 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ನನಗೆ ಖುಷಿಯಾಗಿದ್ದ ವಿಚಾರ ಏನಂದರೆ, ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿದ್ದಾರೆ. ಕವರ್ ಇರೋದ್ರಿಂದ ತೋರ್ಸೋಕ್ಕಾಗ್ತಿಲ್ಲ ಅಂದರೆ ಓಪನ್ ಮಾಡಿ, ಬಟ್ ನೀವು ನೋಡಿ ಕಾಣಿಸ್ತಿದೆಯಾ, ಪಾಕೆಟ್ ಇದೆ. ಇವನ್ ಆ ಕಡೆ ಸೀಟ್ಗೂ ಕೂಡ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲೊಂದು 65 ವ್ಯಾಟ್ ಇರುವಂಥ C-ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಮೊಬೈಲ್ನ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಇಲ್ಲಿ ಪ್ಲಗ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ಬೋದು, ರೀಲ್ಸ್ ನೋಡ್ಬೋದು, ನಮ್ಮ ರಿವ್ಯೂ ಕೂಡ ನೋಡ್ಬೋದು. ಸೊ ಈಗಂತೂ ಎಲ್ಲರೂ ಮೊಬೈಲ್ ಇಟ್ಕೊಂಡೇ ಇರ್ತಾರೆ. ಸೊ ಹೆಲ್ಪ್ ಆಗಲಿ ಅಂತ ಕರೆಕ್ಟಾಗಿ ಯೋಚನೆ ಮಾಡಿ ಮಹೇಂದ್ರದವರು 2 ಸೀಟ್ಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಇದೆ 65 ವ್ಯಾಟ್ದು C-ಟೈಪ್ ಚಾರ್ಜಿಂಗ್ ಪೋರ್ಟು. ಮತ್ತು ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ನೋಡಿ. ಇಲ್ಲಿದೆಯಲ್ಲ ಡೋರು, ಇದನ್ನು ಓಪನ್ ಮಾಡಿದ್ರೆ ಮೊಬೈಲ್ನ ಇದ್ರೊಳಗೆ ಇಡ್ಬೋದು. ಆ್ಯಕ್ಚುಲಿ ಚಾರ್ಜಿಗೆ ಹಾಕಿ ನೀವು ಯೂಸ್ ಮಾಡಲ್ಲ ಅಂದರೂ ಇಲ್ಲಿ ಇಡ್ಬೋದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬಿಡಿ. ಆ್ಯಂಡ್ ಹಿಂದೆ ಕೂರೋಂಥವ್ರಿಗೆ AC ವೆಂಟ್ಸ್ ಏನಿದೆ ಅದನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಥ್ರೋ ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತಾ ಇದೆ, ಚಿಲ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ಇದು ವೈರ್ಲೆಸ್ ಚಾರ್ಜರ್. ಆ್ಯಕ್ಚುಲಿ ಈ ಗಾಡಿನಲ್ಲಿ ಟೋಟಲ್ 3 ವೈರ್ಲೆಸ್ ಚಾರ್ಜರ್ ಬರುತ್ತೆ. ಇಲ್ಲೊಂದು, ಫ್ರಂಟಲ್ಲಿ 2. ಮುಂದೆ ಕೂರುವಂಥವ್ರಿಗೆ ಇಬ್ಬರಿಗೆ ಚಾರ್ಜ್ ಮಾಡೋದಕ್ಕೆ ಆಪ್ಷನ್ ಇದೆ, ಮೊಬೈಲ್ನ ಅವ್ರನ್ನ ಚಾರ್ಜ್ ಮಾಡೋದಕ್ಕಲ್ಲ. ಆ್ಯಂಡ್ ಹಿಂದೆ ಕೂರುವಂಥವ್ರ ಒಬ್ಬರು ಮೊಬೈಲ್ನ ವೈರ್ಲೆಸ್ ಚಾರ್ಜರ್ ಇದ್ದರೆ ಇಲ್ಲಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟ್ ಹುಕ್ ಇದೆ, 2 ಸೈಡ್ನಲ್ಲಿದೆ. ಆ್ಯಂಡ್ ಕ್ಯಾಬಿನ್ ಲ್ಯಾಂಪ್ LED-ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ 2 ಸೈಡ್ನಲ್ಲಿದೆ. ಕೋಟ್ ಹುಕ್ ನೋಡಿ, ಬೇಕು ಅಂದಾಗ ಓಪನ್ ಮಾಡಿಕೊಂಡು ಬೇಡ ಅಂದಾಗ ಕ್ಲೋಸ್ ಮಾಡ್ಬೋದು. ಒಳ್ಳೆ ಆಪ್ಷನ್ ಇದೆ. ಈಗ ಡೈರೆಕ್ಟಾಗಿ ಡ್ರೈವರ್ ಸೀಟ್ಗೆ ಹೋಗೋಣ. ನಿಮಗೆ ಥ್ರಿಲ್ ಆಗುವಂಥ ಫೀಚರ್ಸ್ ಅಲ್ಲಿದೆ, ಹೇಳ್ತೀನಿ ಈಗ. ಫ್ರಂಟ್ 2 ಡೋರ್ ಹ್ಯಾಂಡಲ್ಸ್ನ ನಿಮ್ಗೆ ಆಲ್ರೆಡಿ ತೋರಿಸ್ತೆ. ಅನ್ಲಾಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ, ಲಾಕ್ ಮಾಡಿದ್ರೆ ಒಳಗೋಗುತ್ತೆ. ಇಲ್ಲಿ NFC ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮೊಬೈಲ್ನಲ್ಲಿ NFC ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಡಿಜಿಟಲ್ ಕೀನ ಶೇರ್ ಮಾಡ್ಬೋದು. ಆ ಮೊಬೈಲ್ನ ಇಲ್ಲಿ ಇಟ್ಟರೆ ಸಾಕು, ಅನ್ಲಾಕ್ ಕೂಡ ಆಗುತ್ತೆ. ಈ ಥರ ಫೀಚರ್ ನಾನು ಆಲ್ರೆಡಿ ಬೇರೆ ಕಾರ್ನಲ್ಲಿದೆ ಅಂತ ತೋರಿಸಿದ್ದೆ, ಯಾವುದಂತ ಗೊತ್ತಿದ್ರೆ ಹೇಳಿ. ಆ್ಯಂಡ್ ಡೋರ್ನ ಓಪನ್ ಮಾಡಿದ್ರೆ ಇದು ಕೂಡ 90 ಡಿಗ್ರಿ ಓಪನ್ ಆಗುತ್ತೆ. ಇಲ್ಲೂ ಕೂಡ ಥೀಮ್ ಯೂಸ್ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಕೂಪ್ ಡೌನ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ, ಕಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಯೂಸ್ ಮಾಡಿರೋದು. ಮೆಟೀರಿಯಲ್ ಕೂಡ ಸಾಫ್ಟ್ ಟಚ್ ಇದೆ, ತುಂಬ ಚೆನ್ನಾಗಿದೆ. ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಇದೆ. ಆ್ಯಂಡ್ ಇಲ್ಲೇನು ಬಟನ್ಸ್ ಕೊಟ್ಟಿದ್ದಾರೆ, ಇದು ಡ್ರೈವರ್ ಸೀಟ್ನ ಅಡ್ಜಸ್ಟ್ ಮಾಡೋದಕ್ಕೆ ಎಲೆಕ್ಟ್ರಾನಿಕಲಿ ಅಥವಾ ಪವರ್ ಅಡ್ಜಸ್ಟಬಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಕಿರುವಂಥ ಲಿವರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ 3 ಮೆಮೊರಿ ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ ಒಂದು ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥ ಮೆಶ್ ಡಿಸೈನ್ ಅಂತೂ ಸಖತ್ತಾಗಿದೆ ನೋಡಿ. ಆ್ಯಂಡ್ ಇಲ್ಲಿ ಟ್ವಿಟರ್ನ ಪ್ಲೇಸ್ಮೆಂಟ್ ಇದೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಕಾರ್ನಲ್ಲೂ ಒಂಥರ ಇದ್ದರೆ ಈ ಕಾರ್ನಲ್ಲೇ ಬೇರೆ ಥರ ಇದೆ. ಸೊ 1 ಟಚ್ ಡೌನ್ ಫಂಕ್ಷನ್ ಇದೆ, ಜೊತೆಗೆ 1 ಟಚ್ ಅಪ್ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಲ್ಯಾಮಿನೇಟೆಡ್ ವಿಂಡೋ ಬರುತ್ತೆ ನೋಡಿ. ಗ್ರೀನ್ ಕಲರ್ ಟಿಂಟ್ ಇದೆ, ಸ್ವಲ್ಪ ಲೈಟಾಗಿ ಒಳಗೆ ಬರುವಂಥ UV ರೇಡಿಯೇಷನ್ಸ್ನ ಸ್ಲೈಟಾಗಿ ಅದು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಪವರ್ ವಿಂಡೋ ಕಂಟ್ರೋಲ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಫ್ರೆಶಿನ್ ಆಗಿದೆ ಅದು. ಆ್ಯಂಡ್ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಆರ್ಮ್ ಪ್ಯಾಡ್ ಇದೆ, ಬಾಟಲ್ ಹೋಲ್ಡರ್, ಜೊತೆಗೆ ಮ್ಯಾಪ್ ಪಾಕೆಟ್. ಆ್ಯಂಡ್ ಇಲ್ಲಿ ಒಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಈಗ ಡೈರೆಕ್ಟಾಗಿ ಒಳಗೆ ಹೋಗೋಣ. ಸೀಟ್ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಗಾಡಿಗೆ, ಈ ಗಾಡಿಯ ಸ್ಟ್ಯಾನ್ಸಿಗೆ, ಈ ಗಾಡಿಯ ಆಕ್ಸಿಲರೇಷನ್ಗೆ, ಈ ಗಾಡಿಯ ಸ್ಪೀಡಿಗೆ ತಕ್ಕಾಗೆ ಸೀಟ್ ಡಿಸೈನ್ ಇದೆ. ಈ ಕಾರ್ನಲ್ಲಿರುವಂಥ ಪ್ರತಿಯೊಂದು ಡಿಸೈನು, ಫೀಚರು, ಇವನ್ ಆ ಕೀ ಫಾಬ್ ನೋಡಿ, ನೀವು ಹಿಂದೆ ಯಾವ ಕಾರಲ್ಲಿ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ, ತುಂಬ ಯುನೀಕಾಗಿ, ಬೆಂಕಿಯಾಗಿ ಡಿಸೈನ್ ಮಾಡಿದ್ದಾರೆ. ಕೋಸ್ಟ್ ಟು ಕೋಸ್ಟ್ ಟ್ರಿಪ್ಪಲ್ ಸ್ಕ್ರೀನ್ ಲೇಔಟ್ ನೋಡಿ, ಅಲ್ಲಿಂದ ಇಲ್ಲಿನ ತನಕ ಇದೆ. 1, 2, 3. ಸೊ ಡ್ರೈವರ್ಗೆ 1, 2, ಆ ಕಡೆ ಕೂರೋರ್ಗೂ 1, 2 ಯಾವುದಾದ್ರೂ ಯೂಸ್ ಮಾಡಿ. ಬಟ್ ಆ ಕಡೆ ಕೂರೋರು ಅದನ್ನೇ ಯೂಸ್ ಮಾಡಬೇಕು, ಇಲ್ಲಿ ಡ್ರೈವರ್ ಇದನ್ನೇ ನೋಡಬೇಕು. ಈ 3 ಸ್ಕ್ರೀನ್ ಅಲ್ಲದೆ ನೋಡಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. 5x ಹಾಕಿದ್ರೆ ಕಾಣುತ್ತೆ ನೋಡಿ. ಇಲ್ಲಿ 0 ಅಂತ ಕಾಣ್ತಾ ಇದೆಯಾ, ಅದೇನು ಗೊತ್ತಾ, ಹೆಡ್ ಅಪ್ ಡಿಸ್ಪ್ಲೇದು. ಆ್ಯಕ್ಚುಲಿ ಇಲ್ಲಿ ನಿಮಗೆ ಒಂದು ಸ್ಲಾಟ್ ಸಿಗುತ್ತೆ, ಗ್ಲಾಸ್ ಇದೆ, ಇಲ್ಲಿಂದ ಈ ಗ್ಲಾಸಿಗೆ ಪ್ರೊಜೆಕ್ಟ್ ಆಗುತ್ತೆ. ಅದಕ್ಕೇ ಇಲ್ಲಿ 0 ನೋಡಿ, ಈಗಲೂ ಕಾಣ್ತಾ ಇದೆ 0 ಅಂತ.
ಸೊ ಈ 0 ಅಲ್ಲದೆ ಇಲ್ಲೊಂದು ಎನ್ ಅಂತ ತೋರಿಸ್ತಾ ಇದೆ, ಅಂದರೆ ಯಾವ ಡೈರೆಕ್ಷನ್ಗೆ ಕಾರು ನಿಂತಿದೆ ಅಂತ ತೋರಿಸ್ತಾ ಇದೆ. ಜೊತೆಗೆ ಈ ಸೈಡ್ನಲ್ಲಿ ರೈಟ್ ಸೈಡ್ನಲ್ಲಿ ಟ್ರಾಫಿಕ್ ಸೈನ್ನ ಡಿಟೆಕ್ಟ್ ಮಾಡುತ್ತೆ, ಅದನ್ನು ಕೂಡ ತೋರಿಸುತ್ತೆ. ಅಂದರೆ ಎಕ್ಸಾಂಪಲ್ಲು ಹಂಪ್ ಇರೋದು ಸಿಂಬಲ್ ಇರುತ್ತಲ್ಲ ಅದನ್ನು ಇಲ್ಲಿ ತೋರಿಸುತ್ತೆ. ಜೊತೆಗೆ ಸ್ಕೂಲ್ ಸಿಂಬಲ್ ಇದ್ದರೆ ಅದನ್ನು ತೋರಿಸುತ್ತೆ. ಜೊತೆಗೆ 30, 40, 50 ಸ್ಪೀಡ್ ಲಿಮಿಟ್ ಏನಿರುತ್ತೆ ಅದನ್ನು ಕೂಡ ಇಲ್ಲಿ ನೋಡಿಕೊಂಡು ಡ್ರೈವ್ ಮಾಡ್ಬೋದು. ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿರೋಂಥ ಸ್ಕ್ರೀನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಡ್ರೈವಿಂಗ್ ಡಾಟಾ ಕಂಪ್ಲೀಟಾಗಿ ತೋರಿಸುತ್ತೆ. ಆ್ಯಂಡ್ ಸ್ಪೀಡ್ ಆಗಿರ್ಬೋದು ಆ್ಯಂಡ್ ರೇಂಜ್ ತೋರಿಸ್ತಾ ಇದೆ. ಜೊತೆಗೆ ಪವರು, ಟಾರ್ಕು ಆ್ಯಂಡ್ ಇಲ್ಲಿ ಟ್ರಾಫಿಕ್ ಸಿಂಬಲ್ ಇಲ್ಲೂ ಕೂಡ ನೋಡ್ಕೋಬೋದು. ನಿಜವಾಗ್ಲೂ ಒಂದು ನಮ್ಮ ಇಂಡಿಯನ್ ಕಾರ್ ಈ ಥರ ಡೆವಲಪ್ ಮಾಡಿದ್ದಾರೆ ಅನ್ನೋ ಡೌಟ್ ಆಗುತ್ತೆ. ಒಳ್ಳೆ ಪ್ರೈಸಿಂಗು ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಕಾರ್ನ ಡಿಸೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಎವ್ರಿಡೇ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಗಾಡಿನಲ್ಲಿ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ, ರೇಂಜ್, ಎವ್ರಿಡೇ ಮತ್ತು ರೇಸ್ ಅಂತ. ಯಾವ ಮೋಡಲ್ ಇರುತ್ತೆ ಅದನ್ನು ನೀವು ಇಲ್ಲಿ ನೋಡ್ಬೋದು. ಜೊತೆಗೆ ಲೈಟ್ ಥೀಮ್ ಕೂಡ ಚೇಂಜ್ ಆಗುತ್ತೆ ಡ್ರೈವ್ ಮಾಡಬೇಕಾದ್ರೆ. ಇನ್ನು ಸ್ಟೇರಿಂಗ್ ವೀಲ್ನ ಡಿಸೈನ್ ಅಂತೂ ಸಕ್ಕತ್ತಾಗಿದೆ. ಮಹೀಂದ್ರಾ ಲೋಗೋ, ಏರ್ ಬ್ಯಾಗ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಟೆಲಿಫೋನಿಕ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಇದೆ. ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತು ಏಡಾಸ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್, ಜೊತೆಗೆ ಈ ಕ್ಲಸ್ಟರ್ನ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಬರುತ್ತೆ. ಜೊತೆಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ನೋಡಿ, ಡ್ರೈವಿಂಗ್ ಅಸಿಸ್ಟ್ ಇದೆ, ನ್ಯಾವಿಗೇಷನ್ ಇದೆ, ಅನಾಲಿಟಿಕ್ಸ್ ತೋರಿಸ್ತಾ ಇದೆ. ಪ್ರತಿಯೊಂದು ಇಲ್ಲಿಂದನೇ ನೋಡ್ಕೋಬೋದು. ಜೊತೆಗೆ ನ್ಯಾವಿಗೇಷನ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಆ್ಯಂಡ್ ಈವನ್ ಇಲ್ಲೂ ಕೂಡ ತೋರಿಸಿದೆ, ಆಗ್ಯುಮೆಂಟೆಡ್ ರಿಯಾಲಿಟಿ ಅಂತ ಹೇಳ್ತೀವಿ. ಏನಂಗಂದ್ರೆ ನಾವು ಹೋಗ್ಬೇಕಾದ್ರೆ ಮುಂದೆ ಯಾವುದೋ ಒಂದು ಕಾರ್ ಇತ್ತು ಅಂದ್ಕೊಳ್ಳಿ, ಲೋ ಸ್ಪೀಡಲ್ಲಿ ಹೋಗ್ತಿದ್ದಾರೆ, ತುಂಬ ಹತ್ರಕ್ಕೆ ಹೋಗ್ಬಿಡ್ತೀವಿ. ಆವಾಗ ಇಲ್ಲಿ ಒಂದು ಸಿಂಬಲ್ ತೋರಿಸುತ್ತೆ, ರೈಟಿಗೆ ತೊಗೊಂಡು ಓವರ್ಟೇಕ್ ಮಾಡಿ ಅಂತ. ಅಂದರೆ ರಿಯಾಲಿಟಿ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅದರ ಪ್ರಕಾರ ಗಾಡಿ ನಿಮಗೆ ಅಲರ್ಟ್ಸ್ ಕೊಡುತ್ತೆ, ಸಜೆಷನ್ಸ್ ಕೊಡುತ್ತೆ. ಆ ಥರ ಎಲ್ಲ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಸ್ಕ್ರೀನ್ಗಳ ಸೈಜ್ ಏನಿದೆ 12.3, 12.3 ಮತ್ತು 12.3 ಇಂಚ್ ಇದೆ. ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ. ಮತ್ತು ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರೋದ್ರಿಂದ ನೋಡಿ 3D ವ್ಯೂ ನೋಡ್ಬೋದು. ಕ್ಲಾರಿಟಿ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಆಟೋ ಪಾರ್ಕಿಂಗ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಅದಕ್ಕೆ ಬೇಕಿರೋಂಥ ಬಟನ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಏಡಾಸ್ಗೆ ರಿಲೇಟ್ ಆಗಿರೋಂಥ ಬಟನ್ ಕೊಟ್ಟಿದ್ದಾರೆ. 360 ವ್ಯೂಗೆ ಬಟನ್ ಆ್ಯಂಡ್ ಹಜಾರ್ಡ್ ಲೈಟ್ ಲ್ಯಾಂಪ್ನ ಆನ್ ಆಫ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಸೊ ತುಂಬಾ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ನೋಡಿ ಇಲ್ಲಿ ಎಷ್ಟು ಚಾರ್ಜ್ ಇದೆ ಅದನ್ನು ಕೂಡ ನೋಡ್ಕೋಬೋದು. ಮತ್ತು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ, 312 ಕಿಲೋಮೀಟರ್ಸ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಅದನ್ನು ಕೂಡ ಇಲ್ಲಿಂದ ನೋಡ್ಬೋದು. ಮತ್ತು ಇದರಲ್ಲಿ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ ಅಂತ ಹೇಳಿದೆ. ಅದನ್ನು ಸ್ವಿಚ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ಈಗ ರೇಂಜಲ್ಲಿದೆ, ಸೊ ಆವಾಗಲೇ ಎವ್ರಿಡೇ ಇತ್ತು ಅಂತ ತೋರಿಸಿದ್ನಲ್ಲ, ಅದೇ ಥರ ರೇಂಜ್ ಅನ್ನೋದು ಕೂಡ ಒಂದು ಮೋಡು. ಆ್ಯಂಡ್ ನೀವೇನಾದರೂ ಮೋಡ್ನ ಚೇಂಜ್ ಮಾಡಿದ್ರೆ ನೋಡಿ ಥೀಮೆಲ್ಲ ಚೇಂಜ್ ಆಗುತ್ತೆ. ಇವನ್ ರೇಸ್ ಮೋಡ್ ಇದೆ, ರೆಡ್ ಕಲರ್ ಆಯಿತು, ಥೀಮ್ ಚೇಂಜ್ ಆಯಿತು. ಆ್ಯಂಡ್ ಇಲ್ಲಿ ರೇಸ್ ಅಂತ ತೋರಿಸ್ತಾ ಇದೆ. ಏನು ಟ್ಯೂನ್ ಆಗುತ್ತೆ ಇಲ್ಲಿ, ತುಂಬ ವೆಹಿಕಲ್ಸಲ್ಲಿ ಎಕಾನಮಿ, ಸಿಟಿ ಮತ್ತು ಡ್ರೈವ್ ಮೋಡ್ಸ್ ಅಂತ ಬರುತ್ತೆ. ಅದನ್ನು ಸ್ವಿಚ್ ಮಾಡಿದ್ರೆ ಜಸ್ಟ್ ಆಕ್ಸಿಲರೇಷನ್ ಪಾರ್ಟ್ ಮಾತ್ರ ಟ್ಯೂನ್ ಆಗುತ್ತೆ. ಬಟ್ ಈ ಗಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ, ಸಸ್ಪೆನ್ಷನ್ ಜೊತೆಗೆ ಸ್ಟೇರಿಂಗ್ ವೀಲ್ ಕೂಡ ಟ್ಯೂನ್ ಆಗುತ್ತೆ. ರೇಸ್ ಮೋಡ್ಗೆ ಸ್ವಿಚ್ ಆದರೆ ನೀವು ಸ್ಪೀಡಾಗಿ ಹೋಗ್ತೀರಾ. ಆ ಟೈಮಲ್ಲಿ ಯಾವ ಥರ ಆಕ್ಸಿಲರೇಷನ್ ಬೇಕು, ಸಸ್ಪೆನ್ಷನ್ ಬೇಕು, ಬ್ರೇಕಿಂಗ್ ಬೇಕು ಆ್ಯಂಡ್ ಈವನ್ ಸ್ಟೇರಿಂಗ್ ರೆಸ್ಪಾನ್ಸ್ ಬೇಕು, ಅದಕ್ಕೆ ತಕ್ಕಾಗೆ ರೆಡಿ ಆಗುತ್ತೆ ಗಾಡಿ. ಆ್ಯಂಡ್ ಈವನ್ ರೇಂಜ್ಗೆ ಹೋದರೆ ಅದಕ್ಕೆ ಯಾವ ಥರ ಬೇಕು ಅದಕ್ಕೆ ಟ್ಯೂನ್ ಆಗುತ್ತೆ. ಈ ಥರ ಫೀಚರ್ ಕೊಟ್ಟ ಮೇಲೆ ರೇಂಜು ಚೆನ್ನಾಗಿ ಬರುತ್ತೆ, ಮಜಾನೂ ಸಖತ್ತಾಗಿ ಬರುತ್ತೆ. ಇನ್ನು ಈ ಕಡೆ ಲಾಸ್ಟ್ ಸ್ಕ್ರೀನಲ್ಲಿ ಏನಿದೆ ಅಂದರೆ ಇನ್ಬಿಲ್ಟ್ ಆ್ಯಪ್ಸ್ ಇದೆ. ಯೂಟ್ಯೂಬ್ ತೋರಿಸ್ತಾ ಇದೆ ಆ್ಯಂಡ್ ನ್ಯೂಸ್ ಚಾನಲ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಈವನ್ ಶಾಪಿಂಗ್ ಆ್ಯಪ್ಸ್ ಕೂಡ ಇದೆ. ನೀವೇನಾದರೂ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, 3 ದಿನ ಆದಮೇಲೆ ಯಾವುದೋ ಒಂದು ಲೊಕೇಶನ್ಗೆ ಹೋಗ್ತೀರಾ ಅಂದರೆ ಅಲ್ಲಿಗೆ ಅಮೆಝಾನಿಂದ ಏನಾದರೂ ತರಿಸ್ಬೇಕು ಅಂದರೆ ಆರ್ಡರ್ ಮಾಡಿದ್ರೆ ನೀವು ಹೋಗೋದ್ರೊಳಗೆ ತಲುಪಿರುತ್ತೆ. ಮತ್ತು ಇಲ್ಲಿ ಯೂಟ್ಯೂಬ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬರ್ಬೋದು, ಓಹ್ ನಮ್ಮದೇ ಕಾರ್ಟೆಕ್ ಕನ್ನಡ ಪೇಜ್ ಬಂತು. ಇಲ್ಲಿಂದನೇ ನಮ್ಮ ರಿವ್ಯೂ ಎಲ್ಲ ನೋಡ್ಬೋದು ಗುರು. ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈವನ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. XEV9 ಇನ್ನಲ್ಲೇ ತೋರಿಸ್ತಾ ಇದ್ದೀನಿ, ಇನ್ನೂ ಮಾಡಿಲ್ವಾ ಸಬ್ಸ್ಕ್ರೈಬ್, ವೆಯ್ಟ್ ಮಾಡಬೇಡಿ, ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಟ್ರಿಪ್ಪಲ್ ಸ್ಕ್ರೀನ್ ಲೇಔಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಕಾರ್ನಲ್ಲಿರುವಂಥ AC ಯೂನಿಟ್ ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಚಿಲ್ ಮಾಡ್ತಾ ಇದೆ, ಸಖತ್ ಕೂಲ್ ಮಾಡ್ತಾ ಇದೆ ಕ್ಯಾಬಿನ್ನ. ಜೊತೆಗೆ ಇಲ್ಲೊಂದು ಸ್ಪೀಕರ್ ಇದೆ ನೋಡಿ, ಮೇ ಬಿ ಊಫರ್ ಅನ್ಕೊತೀನಿ. ಆ್ಯಂಡ್ ಅದನ್ನು ಬಿಟ್ಟರೆ ಫ್ರಂಟ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ, ಫ್ಯೂಚರಿಸ್ಟಿಕ್ ಆಗಿದೆ. ಆ್ಯಂಡ್ ಈ ಸ್ಟೇರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ನೋಡೋದಾದರೆ ಟಿಲ್ಟ್ ಜೊತೆಗೆ ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಗೋದಂದರೆ ಇಲ್ಲಿರುವಂಥ ಸಿಂಬಲ್. ಈ ಸಿಂಬಲ್ ಏನಿದೆ ಇವ್ರದ್ದು ಲೋಗೋ, ಮಹೇಂದ್ರ ಅವ್ರದ್ದು. ಈ ಗಾಡಿನ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಬರುತ್ತೆ, ಜೊತೆಗೆ ಇಲ್ಲಿ ಹೆಡ್ ಅಪ್ ಡಿಸ್ಪ್ಲೇ ಏನಿದೆ ಅಲ್ಲೂ ಕೂಡ ತೋರಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಈ ಸ್ಟೇರಿಂಗ್ ಕಂಟ್ರೋಲ್ನಲ್ಲಿ ಕೆಲವು ಬೇರೆ ಬಟನ್ಸ್ ಇದೆ. ಏನಂದರೆ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇದೆ. ಏನಕ್ಕೆ ಅಂದರೆ ರೀಜನರೇಷನ್ಗೆ ಹೆಲ್ಪ್ ಮಾಡೋದಕ್ಕೆ. ಜೊತೆಗೆ ಇಲ್ಲಿ 1 ಪೆಡಲ್ ಡ್ರೈವಿಂಗಿಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ಜಸ್ಟ್ ನೀವು ಆಕ್ಸಿಲರೇಟರ್ ಪೆಡಲ್ನ ಯೂಸ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು, ಬ್ರೇಕ್ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಆಕ್ಸಿಲರೇಟರ್ ಪೆಡಲ್ನ ಬಿಟ್ಟರೆ ಬ್ರೇಕ್ ಅಪ್ಲೈ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಇನ್ನು ಇಲ್ಲಿರುವಂಥದ್ದು ಬೂಸ್ಟ್ ಮೋಡ್ ಅಂತ. ತುಂಬ ಗಾಡಿಗಳಲ್ಲಿ, ಐ ಮೀನ್ ಮಾಡಿಫೈಡ್ ಕಾರ್ಸಲ್ಲಿ ಬೂಸ್ಟ್ ಮೋಡ್ ಅಂತ ಇರುತ್ತೆ, ನೈಟ್ರೋ ಮೋಡ್ ಅಂತ ಇರುತ್ತೆ. ನನಗೆ ಅದನ್ನು ಆನ್ ಮಾಡಿಬಿಟ್ರೆ ಗಾಡಿ ಬೇರೆ ಲೆವೆಲಿಗೆ ಕಿತ್ಕೊಂಡು ಹೋಗುತ್ತೆ, ಐ ಮೀನ್ ನುಗ್ಗುತ್ತೆ. ಅದೇ ಥರ ಈ ಗಾಡಿನಲ್ಲಿ ಇದನ್ನು ಪ್ರೆಸ್ ಮಾಡಿಬಿಟ್ರೆ ಸಡನ್ ಸರ್ಜ್ ಆಫ್ ಪವರ್ ಸಿಗುತ್ತೆ, ಈಸಿಯಾಗಿ ಓವರ್ಟೇಕ್ ಮಾಡೋದಾಗಿರಲಿ, ಯಾವ್ದಾದ್ರು ಟೈಮಲ್ಲಿ ಬೇಕಾಗಿರುತ್ತಲ್ಲ ಆವಾಗ ತುಂಬ ಯೂಸಿಗೆ ಬರುತ್ತೆ. ಇಲ್ಲಿ AC ಯೂನಿಟ್ ಕೊಟ್ಟಿದ್ದಾರೆ,
ಜೊತೆಗೆ ಕೆಲವು ಬಟನ್ಸ್, ಇದನ್ನು ಆಲ್ರೆಡಿ ನಿಮಗೆ ಹೇಳಿದೆ. ಆ್ಯಂಡ್ ಇಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಈ ಥರ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ 2 ವೈರ್ಲೆಸ್ ಚಾರ್ಜರ್ ಬರುತ್ತೆ. ಈ ಮೊಬೈಲ್ನ ಕೊಡೋದಿಲ್ಲ ಮಹೇಂದ್ರದವರು, ಮೊಬೈಲ್ನ ನೀವೇ ತೊಗೊಂಡು ಇಡಬೇಕಾಗತ್ತೆ. ಆ್ಯಂಡ್ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇದು USB ಪೋರ್ಟು, ಈ ಸಿಸ್ಟಮ್ ಯೂಸ್ ಮಾಡೋದಕ್ಕೆ ಅಥವಾ ಪೆನ್ ಡ್ರೈವ್ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇದು ಚಾರ್ಜ್ ಮಾಡೋದಕ್ಕೆ, ಇದನ್ನು ಕ್ಲೋಸ್ ಮಾಡೋದಕ್ಕೂ ಆಪ್ಷನ್ ಇದೆ ನೋಡಿ. ಆ್ಯಂಡ್ ಗೇರ್ ನಾಬ್ನ ಡಿಸೈನ್ ಅಂತೂ ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು. ಒಂಥರ ಯಾವುದೋ ಸ್ಪೇಸ್ಶಿಪ್ ಡಿಸೈನ್ ಥರ ಕೊಟ್ಬಿಟ್ಟಿದ್ದಾರೆ ಡಿಫ್ರೆಂಟಾಗಿ. ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮೋಡ್ ಇದೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್ ಫಂಕ್ಷನ್ ಇದೆ. ಜೊತೆಗೆ 2 ಕಪ್ ಹೋಲ್ಡರ್. ಆ್ಯಂಡ್ ಇಲ್ಲಿ ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಸಿಸ್ಟಮ್ನ ಆಪ್ರೇಟ್ ಮಾಡೋದಕ್ಕೆ ಒಳ್ಳೆ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಎಡಗೈನ ಇಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ನೋಡಿ. ಆರ್ಮ್ರೆಸ್ಟ್ ಇದೆ, ಅದು ಕೂಡ ಸ್ಲೈಡಬಲ್ ಇದೆ. ಈ ಥರ ಇಟ್ಕೊಂಡು ನೀವೇನಾದರೂ ಚೇಂಜ್ ಮಾಡಬೇಕು ಸೆಟ್ಟಿಂಗ್ ಅಂದರೆ ಇಲ್ಲಿಂದನೇ ಮಾಡ್ಬೋದು ನೋಡಿ, ಚೇಂಜ್ ಆಗ್ತಾಯಿದೆ. ಆ್ಯಂಡ್ ಇದು ಕೂಡ ಜಾಯ್ಸ್ಟಿಕ್ಕು ನೋಡಿ, ಈ ಥರ ಕೂಡ ಮೂವ್ ಆಗುತ್ತೆ. ಆ್ಯಂಡ್ ಸೆಲೆಕ್ಟ್ ಮಾಡಬೇಕು ಅಂದರೆ ಸೆಂಟರ್ ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ ಕೆಲವು ಬಟನ್ಸ್ ಇದೆ. ಇದು ವಾಲ್ಯೂಮ್ ಬಟನ್, ಜೊತೆಗೆ AC ಬಟನ್. ಆ್ಯಂಡ್ ಇಲ್ಲಿರುವಂಥದ್ದು ಈ ಡ್ರೈವ್ ಮೋಡ್ಸ್ ಏನಿದೆ ಅದಕ್ಕೆ ಬೇಕಿರುವಂಥ ಬಟನ್, ಜೊತೆಗೆ ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಹೋಮ್ಗೆ ಹೋಗುತ್ತೆ. ಆ್ಯಂಡ್ ಕಪ್ ಹೋಲ್ಡರ್ ತೋರಿಸ್ತೆ. ಆ್ಯಂಡ್ ಈ ಆರ್ಮ್ರೆಸ್ಟ್ ಕೆಳಗೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೀ ಟ್ರೇ ಕೂಡ ಇದೆ. ಚಿಲ್ಡ್ ಗ್ಲೋ ಬಾಕ್ಸ್ ಇದೆ ಅಂದ್ಕೊತೀನಿ ನೋಡಿ, ಅಲ್ಲಿ ಸ್ಲಾಟ್ ಇದೆ. ಇಲ್ಲೇನಾದರೂ ಇಟ್ಟರೆ ಕೂಲ್ ಡ್ರಿಂಕ್ಸ್ ಏನಾದರೂ ಈಸಿಯಾಗಿ ಕೂಲ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಗ್ಲೋ ಬಾಕ್ಸ್ ಇದೆ, ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಸಫಿಷಿಯೆಂಟ್ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ಒಂದು ಟ್ರೇ ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಲೆಟ್ ಇಡ್ಬೋದು. ಇಲ್ಲಿ DVR ಅಂತ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಲ್ಯಾಪ್ಟಾಪ್ನ ಕನೆಕ್ಟ್ ಮಾಡಿಕೊಂಡು ಈ 360 ಡಿಗ್ರಿ ವ್ಯೂ ಏನಿದೆ ಕ್ಯಾಮ್ರಾಯಿಂದ ಬರುವಂಥ ಔಟ್ಪುಟ್ನ, ಜೊತೆಗೆ ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಅದರಿಂದ ಬರುವಂಥ ಔಟ್ಪುಟ್ನ ತೊಗೋಬೋದು ನೋಡಿ. ಒಳಗೂ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದು. ಇದರ ವ್ಯೂ ನೋಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ನೋಡಿ. ವೆಹಿಕಲ್ ಆ್ಯಪ್ಸಿಗೆ ಹೋಗಿ ಸೆಕ್ಯೂರ್ 360 ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಕಂಪ್ಲೀಟಾಗಿ ವ್ಯೂ ಸಿಗ್ತಾಯಿದೆ, ಫ್ರಂಟು, ಬ್ಯಾಕ್, ಲೆಫ್ಟು, ರೈಟು. ಮತ್ತು ಇಲ್ಲಿರೋದು ನಾನು. ಸೊ ಕಾಣಿಸ್ತಾ ಇದ್ದೀನಾ? ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೆಲ್ಫಿ ತೊಗೋಬೋದು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಸೆಲ್ಫಿ ತೊಗೊಳುತ್ತೆ. ಜೊತೆಗೆ ಹಿಂದೆ ಕೂರುವಂಥ 3 ಜನನೂ ಕಾಣ್ತಾರೆ, ಫ್ರಂಟಲ್ಲಿ ಕೂರುವಂಥ 2 ಕಾಣ್ತಾರೆ. ಕ್ಯಾಮ್ರಾ ತುಂಬ ಹತ್ರದಲ್ಲಿದೆ, ಆದರೂ ಒಳ್ಳೆ ಏರಿಯಾನ ಕವರ್ ಮಾಡ್ತಾಯಿದೆ. ತುಂಬ ಚೆನ್ನಾಗಿದೆ. ಏನು ಅನ್ನಿಸ್ತು ಈ ಕ್ಯಾಮ್ರಾ ಬಗ್ಗೆ? ಈ ಥರ ಎಲ್ಲ ಫೀಚರ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತಪ್ಪ ಕಾರ್ಗಳಲ್ಲಿ ಅಲ್ವಾ? ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, ಜೊತೆಗೆ ಇಲ್ಲಿ ಒಂದು ಸ್ಪೀಕರ್ ಇದೆ. ಆ್ಯಂಡ್ ಸನ್ವೈಸರ್ನ ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಓಪನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಲೈಟ್ ಜೊತೆಗೆ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾಗ್ನೆಟ್ ಇರೋ ಆಗಿದೆ, ಸೊ ಈಸಿಯಾಗಿ ನೋಡಿ ಯಾವ ರೀತಿ ಕೂರ್ತಾ ಇದೆ ಅಂತ. ಆ್ಯಂಡ್ ಈ ಥರ ಫೋಲ್ಡ್ ಮಾಡಿ ಈ ಥರ ಕೂರಿಸ್ಬೋದು. ಆ್ಯಂಡ್ ಇನ್ನೊಂದು, ಇದನ್ನು ಬೇಕಿದ್ರೆ ನೋಡಿ ಸ್ಲೈಡ್ ಕೂಡ ಮಾಡ್ಬೋದು, ಫುಲ್ ಏರಿಯಾ ಕವರ್ ಆಗುತ್ತೆ. ಸೈಡಿಂದ ಬರುವಂಥ ಬಿಸಿಲು ನಮ್ಮ ಕಣ್ಣಿಗೆ ಅಥವಾ ನಮ್ಮ ಮೈಗೆ ತಟ್ಟೋದಿಲ್ಲ ನೋಡಿ. ಈವನ್ ರೈಟ್ ಸೈಡಲ್ಲಿರುವಂಥದ್ದು ಅದೇ ಥರ ಇದೆ, ಕಂಪ್ಲೀಟಾಗಿ ಸ್ಲೈಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಈ ಕಾರ್ನಲ್ಲಿ ಸುಮ್ಮನೆ ಓವರಾಗೇನು ಫೀಚರ್ಸ್ಗಳನ್ನ ಕೊಟ್ಟಿಲ್ಲ, ಎಲ್ಲದೂ ಯುನೀಕಾಗಿ, ಡಿಫ್ರೆಂಟಾಗಿ, ಯೂಸ್ಫುಲ್ ಅಂತ ಏನಿದೆ ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರುವಂಥದ್ದು ಬೆಜಲ್ಲೆಸ್ ಆಟೋ ಡಿಮ್ಮಿಂಗ್ IRVM. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ರೀಲ್ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಇದೆ, ಮೈಕ್ನ ಪ್ಲೇಸ್ಮೆಂಟ್, SOS, ಜೊತೆಗೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ಸ್ LED ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಆಲ್ರೆಡಿ ತೋರಿಸ್ದೆ ಇದರಲ್ಲಿ 3 ರೂಫ್ ಇದೆ ಅಂತ. ಅದನ್ನು ಓಪನ್ ಮತ್ತು ಕ್ಲೋಸ್ ಮಾಡೋದಕ್ಕೆ ಇಲ್ಲಿ ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಗ್ಲಾಸ್ ಓಪನ್ ಆಗೋದಿಲ್ಲ, ಜಸ್ಟ್ ಕರ್ಟೈನ್ ಮಾತ್ರ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಪೀಕರ್ ಪ್ಲೇಸ್ಮೆಂಟ್ ನೋಡ್ಬೋದು. ಇನ್ನು ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ನೋಡಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಬೋದು. ಜೊತೆಗೆ ಹೆಡ್ ಅಪ್ ಡಿಸ್ಪ್ಲೇ ಏನಿದೆ ಅದನ್ನು ಆನ್ ಆಫ್ ಮಾಡೋದಕ್ಕೆ ಬಟನ್, ಮತ್ತು ಟೈಲ್ ಗೇಟ್ ರಿಲೀಸರ್, ಜೊತೆಗೆ ಚಾರ್ಜಿಂಗಿಗೆ ಬೇಕಿರುವಂಥ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟ್ ಅದನ್ನು ಆನ್ ಆಫ್ ಮಾಡ್ಬೋದು. ಹಿಲ್ ಡಿಸೆಂಟ್ ಕಂಟ್ರೋಲ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಕೊಟ್ಟಿದ್ದಾರೆ, ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದು. ಇನ್ನು ಹೆಡ್ ಲ್ಯಾಂಪ್ ಏನಿದೆ ಆಟೋಮೆಟಿಕ್ ಫಂಕ್ಷನ್ ಬರುತ್ತೆ, ಆಲ್ರೆಡಿ ಹೇಳಿದ್ದೀನಿ, ಆನ್ ಆಫ್ ಇಲ್ಲಿಂದನೇ ಮಾಡ್ಬೋದು. ಟರ್ನ್ ಇಂಡಿಕೇಟರ್ಸ್ ಆನ್ ಮಾಡಿದಾಗ ಡ್ರೈವ್ ಮಾಡಬೇಕಾದ್ರೆ ಇಲ್ಲಿ ಸ್ಕ್ರೀನಲ್ಲಿ ಕ್ಯಾಮ್ರಾದು ವ್ಯೂ ಸಿಗುತ್ತೆ ನಮಗೆ, ಲೆಫ್ಟಲ್ಲಿ ಏನಿದೆ ರೈಟಲ್ಲಿ ಏನಿದೆ ಅಂತ ನೋಡ್ಕೊಂಡು ಡ್ರೈವ್ ಮಾಡ್ಬೋದು. ಇನ್ನು ಈಗ ಬಾನೆಟ್ ಏರಿಯಾದಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಇದರ ಪವರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, 282 BHP ಅಷ್ಟು ಪವರ್ ಇದೆ. ಯಾವ ಲೆವೆಲಿಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೊತೆಗೆ 380 Nm ಅಷ್ಟು ಟಾರ್ಕ್ ಇದೆ. ಗಾಡಿ ನೆಕ್ಸ್ಟ್ ಲೆವೆಲಿಗೆ ನುಗ್ಗುತ್ತೆ. ಹೈಡ್ರಾಲಿಕ್ ಸ್ಟ್ರಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿರುವಂಥ ಫ್ರಂಟ್ ಏರಿಯಾ ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲೇ ಒಳ್ಳೆ ಲಗೇಜ್ ಕ್ಯಾರಿ ಮಾಡ್ಬೋದು. ನನ್ನ ಪ್ರಕಾರ ಈ ಕಾಲೇಜ್ದು ಸ್ಕೂಲ್ ಬ್ಯಾಕ್ ಪ್ಯಾಕ್ಸ್ ಬರುತ್ತಲ್ಲ, ಒಂದು 3-4 ಅಂತೂ ಇಡ್ಬೋದು, ಒಂದು ಮೀಡಿಯಮ್ ಸೈಜ್ದಾದರೆ. ಇದರಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ, ಹಾಗೆ ರೊಟೇಟ್ ಆಗಿ ನೋಡಿ ಇಲ್ಲಿದೆ ಲೈಟು. ಸೊ ಇದನ್ನೇನಾದರೂ ಲಿಫ್ಟ್ ಮಾಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಇದೆ, ಸೊ ಇಲ್ಲೂ ಏನಾದರೂ ಇಡ್ಬೋದು ನೋಡಿ. ಇದಕ್ಕೂ ಸಪ್ರೇಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದರ ಕೆಳಗೆ ಮೋಟರ್, ಬ್ಯಾಟ್ರಿ ಸಿಸ್ಟಮ್ ಎಲ್ಲ ಸಿಗುತ್ತೆ ನಿಮಗೆ. ವಿಂಡ್ಶೀಲ್ಡ್ ವಾಷರ್ ಏನಿದೆ ಅದಕ್ಕೆ ವಾಟರ್ ಫಿಲ್ ಮಾಡೋದಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ಲಾಗಿದೆ, ಗೊತ್ತೇ ಆಗಲ್ಲ ನೋಡಿ
ಸಿಸ್ಟಮ್ ಏನೆಲ್ಲ ಇದೆ ಅಂತ. ಇದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ರೆ ಒಳಗಡೆ ನಿಮಗೆ ಸಿಸ್ಟಮ್ ಸಿಗುತ್ತೆ. ಮತ್ತು ಕ್ಲೋಸ್ ಮಾಡೋದಕ್ಕೆ ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಡೌನ್ ಆಗುತ್ತೆ, ಮತ್ತು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. XCV90ನಲ್ಲಿ ಟೋಟಲ್ ಆಗಿ 4 ವೇರಿಯಂಟ್ಸ್ ಬರುತ್ತೆ ಅಂತ ಹೇಳಿದೆ. ಅದರಲ್ಲಿ ಮೊದಲ 3 ವೇರಿಯಂಟ್ಸ್ಗೆ 59 kWh ಇರುವಂಥ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಪ್ಯಾಕ್ 1, ಪ್ಯಾಕ್ 2 ಮತ್ತು ಪ್ಯಾಕ್ 3 ಸೆಲೆಕ್ಟ್ನಲ್ಲಿ. ಇದು ಪ್ಯಾಕ್ 3 ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್, 79 kWh ಇರುವಂಥ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಅದೇ ರೇಂಜ್ ಎಷ್ಟು ಬರ್ಬೋದು, 656 ಕಿಲೋಮೀಟರ್ಸ್ ಅಷ್ಟು ಕ್ಲೈಮ್ ಮಾಡ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಅರೌಂಡ್ 550 to 600 ಅಂತೂ ಬಂದೇ ಬರುತ್ತೆ. ಆರಾಮಾಗಿ ಎಷ್ಟು ದೂರ ಆದರೂ ತೊಗೊಂಡು ಹೋಗ್ಬೋದು. ಆ್ಯಂಡ್ ನಿಮ್ಮ ಟ್ರಾವೆಲ್ನ ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳಿಲ್ಲ, ಏನಂದರೆ ಈ ಕಾರ್ನ ಸಿಸ್ಟಮ್ನಲ್ಲಿ ಎಷ್ಟು GB ರ್ಯಾಮ್ ಇದೆ ಗೊತ್ತಾ? ನಿಮ್ಮದು ನಿಮ್ಮ ಫ್ರೆಂಡ್ಸ್ದೆಲ್ಲ ಮೊಬೈಲ್ ಎತ್ಕೊಂಬನ್ನಿ, ಅವ್ರದ್ದೆಲ್ಲ ಸೇರಿಸಿದ್ರೆ ಒಂದು 24 GB ಆಗಲ್ವಾ? ಅಷ್ಟು ಇದರಲ್ಲಿ ರ್ಯಾಮ್ ಇದೆ. ಜೊತೆಗೆ 128 GB ಅಷ್ಟು ಇಂಟರ್ನಲ್ ಸ್ಟೋರೇಜೇ ಇದೆ. ಸೊ ಇದರಲ್ಲಿ ಮ್ಯೂಸಿಕ್ ಸ್ಟೋರ್ ಮಾಡ್ಬೋದು, ಮೂವಿ ಸ್ಟೋರ್ ಮಾಡ್ಬೋದು, ನಿಮ್ಮ ಮೆಮೊರೀಸ್ ಏನಾದರೂ ಇದ್ದರೆ ಅದನ್ನು ಸ್ಟೋರ್ ಮಾಡ್ಬೋದು. ಜೊತೆಗೆ ಸೆಲ್ಫಿ ಫೋಟೋಸ್ ಏನು ಬರುತ್ತೆ ಅದನ್ನು ಕೂಡ ಸೇವ್ ಮಾಡ್ಕೋಬೋದು. ಅಷ್ಟೆಲ್ಲ ಆಪ್ಷನ್ಸ್ ಇದೆ. ಆ್ಯಂಡ್ ನನಗಂತೂ ಈ ಗಾಡಿ ತುಂಬ ಇಷ್ಟ ಆಯ್ತಪ್ಪ. ನಿಮಗೆ ನಾನು ವಸ್ತುನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ಒಂದು ಡ್ರೈವ್ ರಿವ್ಯೂನಲ್ಲಿ ಸಿಗೋಣ. ಇದೇ ಗಾಡಿನ ಡ್ರೈವ್ ಮಾಡ್ತಾಯಿದ್ದೀವಿ, ಡ್ರೈವ್ ಮಾಡಿ ತಿಳಿಸ್ತೀವಿ ಯಾವ ರೀತಿ ಇದೆ ಡ್ರೈವ್ ಮಾಡೋದಕ್ಕೆ ಅಂತ. ಆ್ಯಂಡ್ ಇವಾಗ ಮಿಸ್ ಆಗಿರೋಂಥ ತುಂಬ ಫೀಚರ್ಸ್ನ ಡ್ರೈವ್ ಮಾಡಬೇಕಾದ್ರೆ 100% ಹೇಳ್ಬೋದು. ಹಾಗಾಗಿ ಡ್ರೈವ್ ಮಾಡಬೇಕಾದ್ರೆ ಹೇಳೋಣ ಅಂತ ಕೆಲವು ಫೀಚರ್ಸ್ನ ಬಿಟ್ಟಿದ್ದೀನಿ, ಅದನ್ನು ಅವಾಗ ತಿಳಿಸ್ತೀನಿ. ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತಾ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.